ನೋಡಿ ಈ ಒಂದು ಬ್ಲೌಸ್ನ ಯಾವ ರೀತಿ ಪ್ರೊಫೆಷನಲ್ ಮೆಥಡಲ್ಲಿ ಕಟ್ ಮಾಡಿ ಸ್ಟಿಚ್ ಮಾಡೋದು ಅಂತ ಡೀಟೇಲಾಗಿ ಹೇಳ್ಕೊಡ್ತೀನಿ. ಇದು ಫ್ರಂಟಲ್ಲಿ ಡೀಪ್ ನೆಕ್ ಬರುತ್ತೆ, ಬ್ಯಾಕಲ್ಲಿ ಕ್ಲೋಸ್ ನೆಕ್ ಬರುತ್ತೆ, ಪ್ಯಾಕ್ ನೆಕ್ ಬರುತ್ತೆ. ಈ ಒಂದು ಡಿಸೈನ್ನ ಈಸಿಯಾಗಿ ನಾವು ಕಟ್ ಮಾಡಿ ಸ್ಟಿಚ್ ಮಾಡ್ಬೋದು ಪ್ರೊಫೆಷನಲ್ ಮೆಥಡಲ್ಲಿ. ಯಾವುದೇ ರೀತಿ ನಮಗೆ ಪ್ರಾಬ್ಲಮ್ ಪರ್ಫೆಕ್ಟ್ ಆಗಿ ಬರುತ್ತೆ. ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಈ ವಿಡಿಯೋದಲ್ಲಿ ನಾನು ನೋಡಿ ಲೆನಿನ್ ಕ್ಲಾತಲ್ಲಿ ಒಂದು ಸ್ಯಾರಿ ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಬಂದಿದೆ. ಈ ಬ್ಲೌಸ್ ನಾನು ಯಾವ ರೀತಿ ಸ್ಟಿಚ್ ಮಾಡ್ತೀನಿ ಅಂದರೆ, ಬ್ಯಾಕ್ ಕ್ಲೋಸ್ ಇರುತ್ತೆ, ಫ್ರಂಟ್ ಮಾತ್ರ ಡೀಪ್ ನೆಕ್ ಇರುತ್ತೆ. ಬ್ಯಾಕ್ ಪ್ಯಾಕ್ ಇದ್ದು ಫ್ರಂಟ್ ಡೀಪ್ ಇದ್ದರೆ ಏನೆಲ್ಲ ಚೇಂಜಸ್ ಮಾಡ್ಕೊಂಡು ನಾವು ಬ್ಲೌಸ್ನ ಕಟ್ ಮಾಡಿ ಸ್ಟಿಚ್ ಮಾಡಬೇಕು ಅಂತ ಡೀಟೇಲಾಗಿ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸುಮಾರಷ್ಟು ಜನ ಕಮೆಂಟ್ ಮಾಡಿದರೆ ಯಾವ ರೀತಿ ಶೋಲ್ಡರ್ ಮೈನಸ್ ಮಾಡೋದು, ಯಾವ ಬೇಸಸ್ ಮೇಲೆ ಮೈನಸ್ ಮಾಡಬೇಕು ಅಂತಲೂ ಕೇಳಿದರೆ, ಸೊ ಅದನ್ನು ನಾನು ಇಲ್ಲಿ ಕ್ಲಿಯರಾಗಿ ಹೇಳ್ಕೊಡ್ತೀನಿ. ಮತ್ತು ಚೆಸ್ಟ್ಗೆ ಲೂಸಿಂಗ್ ಯಾವ ರೀತಿ ಆ್ಯಡ್ ಮಾಡೋದು ಅಂತಲೂ ಕೇಳಿದರೆ, ಸೊ ಎಷ್ಟೆಷ್ಟು ಮೆಜರ್ಮೆಂಟ್ಗೆ ಎಷ್ಟೆಷ್ಟು ಆ್ಯಡ್ ಮಾಡಬೇಕು ಅಂತಲೂ ಕಮೆಂಟ್ ಮಾಡಿದ್ದೀರಾ. ಸೊ ಅದನ್ನೆಲ್ಲ ನಾನು ಡೀಟೇಲಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನೆಲ್ಲ ಸ್ಕಿಪ್ ಮಾಡಿ ಕೊನೆ ತನಕ ನೋಡಿ. ವಿಡಿಯೋ ತುಂಬಾ ಯೂಸ್ಫುಲ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಫಸ್ಟಿಗೆ ನಾನು ಪೇಪರ್ ಮೇಲೆ ಕಟಿಂಗ್ ಮಾಡ್ಕೊಳ್ತೀನಿ, ಆಮೇಲೆ ನಾನು ಲೈನಿಂಗ್ ಮೇಲೆ ಇಟ್ಟು ಕಟಿಂಗ್ ಮಾಡ್ಕೊಳ್ತೀನಿ. ಯಾಕಂದರೆ ಲೈನಿಂಗ್ ನಮಗೆ ಜಾಸ್ತಿ ವೇಸ್ಟ್ ಆಗಲ್ಲ ಪೇಪರ್ ಮೇಲೆ ಕಟ್ ಮಾಡ್ಕೊಂಡು ಲೈನಿಂಗ್ ಮೇಲೆ ಕಟ್ ಮಾಡ್ಕೊಳ್ಳೋದ್ರಿಂದ. ಹಾಗಾಗಿ ಫಸ್ಟ್ ನಾನು ಪೇಪರ್ ಮೇಲೆ ಕಟ್ ಮಾಡ್ತೀನಿ, ಆಮೇಲೆ ಲೈನಿಂಗಲ್ಲಿ ಕಟ್ ಮಾಡ್ತೀನಿ. ಓಕೆನಾ? ಸೊ ನೋಡಿ, ಪೇಪರ್ ಮೇಲೆ ಫಸ್ಟ್ ನಾನು ಡ್ರಾಫ್ಟಿಂಗ್ ಮಾಡ್ಕೊಳ್ತೀನಿ, ಆಮೇಲೆ ನಾನು ಲೈನಿಂಗು ಮೇನ್ ಫ್ಯಾಬ್ರಿಕ್ ಯಾವ ರೀತಿ ಕಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಫಸ್ಟಿಗೆ ನಾನು ಇಲ್ಲಿ ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಂಡಿದ್ದೀನಿ. ಮೆಷರ್ಮೆಂಟ್ ನೋಡಿ, ಇವರ ಒಂದು ಫುಲ್ ಶೋಲ್ಡರ್ ಬಂದು 14.5 ಇದೆ, ಅಪ್ಪರ್ ಚೆಸ್ಟ್ ಬಂದು 37 ಇದೆ, ಚೆಸ್ಟ್ ಬಂದು 40 ಇದೆ, ವೇಸ್ಟ್ ಬಂದು 33 ಇದೆ, ಬ್ಲೌಸ್ ಲೆಂತ್ ಬಂದು 14.5 ಇದೆ, ಅಪೆಕ್ಸ್ ಪಾಯಿಂಟ್ 10.5 ಇದೆ, ಲೋಯರ್ ಚೆಸ್ಟ್ ಬಂದು 11 ಇಂಚ್ ಇದೆ, ಸ್ಲೀವ್ ಲೆಂತು 11 ಇಂಚು, ಮತ್ತು ನೆಕ್ ವಿಡ್ತು 13.5, ಹ್ಯಾಂಡ್ ಲೂಸ್ ಬಂದು ನೋಡಿ 11 ಇಂಚು. ನಮಗೆ ಇಲ್ಲಿ ಎಲ್ಬೋ ಇಲ್ಲಿ ನಮಗೆ 11 ಇಂಚ್ ಬರುತ್ತೆ. ಸ್ವಲ್ಪ ಮೇಲಕ್ಕೆ ಬಂದು 12 ಇಂಚ್ ಬರುತ್ತೆ. ಅದಕ್ಕಿಂತ ಇನ್ನು ಸ್ವಲ್ಪ ಮೇಲಕ್ಕೆ ನಮಗೆ 14 ಇಂಚ್ ಬರುತ್ತೆ. ಈ ರೀತಿ ನಾನು ಮೆಷರ್ಮೆಂಟ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸೊ ಈ ಮೆಷರ್ಮೆಂಟ್ ಪ್ರಕಾರ ಯಾವ ರೀತಿ ನಾನು ಕಟ್ಟಿಂಗು ಮತ್ತು ಸ್ಟಿಚಿಂಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೀವು ನೆಕ್ ವಿಡ್ತನ್ನ ನಾನು ಯಾವ ರೀತಿ ಮೆಷರ್ಮೆಂಟ್ ಮಾಡ್ಕೊಂಡಿದ್ದೀನಿ ಅನ್ನೋದು ನಿಮ್ಗೆ ಡೌಟ್ ಬರ್ಬೋದು. ನೆಕ್ ವಿಡ್ತನ್ನ ಯಾವ ರೀತಿ ಅಂತ ನಾನು ಇವಾಗ ನಿಮಗೆ ತಿಳಿಸ್ಕೊಡ್ತೀನಿ. ನೆಕ್ ವಿಡ್ತನ್ನ ಯಾವ ರೀತಿ ಮೆಷರ್ ಮಾಡ್ಕೊಳ್ಳೋದು ಅಂತ ನಾನು ಇವಾಗ ನಿಮ್ಗೆ ತೋರಿಸ್ಕೊಡ್ತೀನಿ. ನೋಡಿ, ನೆಕ್ ವಿಡ್ತ್ ಯಾವ ರೀತಿ ಮೆಷರ್ ಮಾಡಬೇಕು ಅಂತ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ. ನೋಡಿ, ಈ ಒಂದು ಟೇಪು ಇಂಚಸ್ ಕಡೆಗೆ ನೀವು ಮೆಷರ್ಮೆಂಟ್ ತಗೋಬೇಕು. ಇಂಚಸ್ ಕಡೆಗೆ ಮೆಷರ್ಮೆಂಟ್ ತಗೋಬೇಕಾದ್ರೆ ನೆಕ್ ನೋಡಿ ಇಲ್ಲಿ ತುಂಬ ಮೇಲಕ್ಕೂ ತಗೋಬೇಡಿ, ಇನ್ನು ತುಂಬ ಕೆಳಗಡೆಗೂ ತಗೋಬೇಡಿ, ಮಿಡ್ಲಿಗೆ ನೀವು ನೆಕ್ ವಿಡ್ತ್ನ ತಗೋಬೇಕಾಗುತ್ತೆ. ಮಿಡ್ಲಿಗೆ ನೆಕ್ ವಿಡ್ತ್ ತಗೋಬೇಕಾದ್ರೆ ನೋಡಿ, ಟೇಪ್ನ ಈ ರೀತಿ ನೀಟಾಗಿ ಪ್ಲೇಸ್ ಮಾಡ್ಕೊಳ್ಳಿ. ಟೇಪ್ನ ಈ ರೀತಿ ನೀಟಾಗಿ ಪ್ಲೇಸ್ ಮಾಡಿಕೊಂಡ್ರೆ ನಿಮಗೆ ನೆಕ್ ವಿಡ್ತ್ ಅನ್ನೋದು ಸಿಗುತ್ತೆ. ನೋಡಿ, ನನಗೆ ಇಲ್ಲಿ 13.5 ಅಂದರೆ 13.5 ಬರ್ತಿದೆ ನೆಕ್ ವಿಡ್ತ್ ನಾವು ಈ ರೀತಿ ಮೆಷರ್ಮೆಂಟ್ ಮಾಡಬೇಕು. ನೀವೇನಾದರೂ ಜವೆಲ್ ನೆಕ್ ಅಂದರೆ ಫುಲ್ ನೆಕ್ ಕವರ್ ಮಾಡಿ ಜವೆಲ್ ನೆಕ್ ಪ್ಯಾಕ್ ನೆಕ್ ಬರುತ್ತಲ್ಲ, ಫ್ರಂಟ್ ಬ್ಯಾಕ್ ಎರಡು ಕಡೆ ಪ್ಯಾಕ್ ನೆಕ್ ಬರ್ತಿದೆ ಅಂದರೆ ನೀವು ಈ ರೀತಿನೇ ನೆಕ್ ವಿಡ್ತ್ನ ತಗೋಬೇಕಾಗುತ್ತೆ. ನೋಡಿ, ನಂದು 13.5 ಬರ್ತಿದೆ ನೆಕ್ ವಿಡ್ತ್. ಸೊ ಈ ರೀತಿ ನೀವು ನೆಕ್ ವಿಡ್ತ್ನ ಮಾರ್ಕ್ ಮಾಡಬೇಕು. ಕ್ಲಿಯರ್ ಆಯ್ತಾ? ತುಂಬ ಮೇಲಕ್ಕೂ ತಗೋಬೇಡಿ, ತುಂಬ ಕೆಳಗಡೆಗೂ ತಗೋಬೇಡಿ, ಮಿಡ್ಲಲ್ಲಿ ನೀವು ನೆಕ್ ವಿಡ್ತ್ನ ಮಾರ್ಕ್ ಮಾಡಬೇಕಾಗುತ್ತೆ. ಈ ರೀತಿ ನೋಡಿ, ನಂದು ಬಂದು 13.5 ಇದೆ. ಈ ಒಂದು ಕ್ಲೈಂಟ್ ಬಂದು ಎಷ್ಟಿದೆ? 13, ಇದು ಅಷ್ಟೇ 13.5. ಈ ಕ್ಲೈಂಟ್ ಕೂಡ ನೆಕ್ ವಿಡ್ತ್ ಅನ್ನೋದು ಇದೆ. ಸೊ ಈ ರೀತಿ ನೆಕ್ ವಿಡ್ತ್ನ ನೀವು ಮಾರ್ಕ್ ಮಾಡ್ಕೋಬೇಕು. ನೆಕ್ ವಿಡ್ತ್ನ ಈ ರೀತಿ ಮಾರ್ಕ್ ಮಾಡ್ಕೊಂಡ್ರೆ ನಿಮಗೆ ಕರೆಕ್ಟ್ ಆಗಿ ನಿಮಗೆ ಈ ಒಂದು ನೆಕ್ ವಿಡ್ತ್ ಫಿನಿಶಿಂಗ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಸೊ ಈ ರೀತಿ ಮಾರ್ಕ್ನ ಮಾಡ್ಕೋಬೇಕಾಗುತ್ತೆ. ಕ್ಲಿಯರ್ ಆಯಿತು ಅನ್ಕೊಂಡಿದ್ದೀನಿ ನೆಕ್ ವಿಡ್ತ್ ಯಾವ ರೀತಿ ಮಾರ್ಕ್ ಮಾಡಬೇಕು ಅಂತ. ತುಂಬ ಸ್ಲೋ ಆಗಿ ಹೇಳಿದ್ರೆ ವೀಡಿಯೋ ಲೆಂತ್ ಆಗುತ್ತೆ. ತುಂಬ ಫಾಸ್ಟಾಗಿ ಹೇಳ್ತೀರಾ ಅಂತ ನೀವು ಕಮೆಂಟ್ ಮಾಡಿದ್ರೆ. ತುಂಬ ಸ್ಲೋ ಆದರೆ ವೀಡಿಯೋ ಲೆಂತ್ ಆದರೆ ಯಾರು ನೋಡಲ್ಲ. ಸೊ ಅದರಿಂದ ನನಗೂ ಯೂಸ್ ಇಲ್ಲ, ನಿಮಗೂ ಯೂಸ್ ಇಲ್ಲ ಅಂತ ಅನ್ಕೊಂಡಿದ್ದೀನಿ. ಯಾಕಂದರೆ ಸ್ವಲ್ಪ ಫಾಸ್ಟ್ ಆದರೂ ನೀವು ಒಂದು ಸಲ ಅಂದರೆ 2 ಸಲ ನೋಡಿ ವೀಡಿಯೋನ ನಿಮ್ಗೆ ಅರ್ಥ ಆಗುತ್ತೆ. ವೀಡಿಯೋ ತುಂಬ ಸ್ಲೋ ಇಟ್ಟರೆ ನಮಗೆ ಅವರುಗಟ್ಟಲೆ ವೀಡಿಯೋ ಹೋಗ್ಬಿಡುತ್ತೆ. ನಾವು ಯಾಕಂದರೆ ಡೀಟೇಲಾಗಿ ಹೇಳ್ಕೊಂಡು ಹೋಗ್ತಿರ್ತೀವಲ್ಲ, ಹಾಗಾಗಿ ಸ್ವಲ್ಪ ಸ್ಪೀಡ್ ಆಗಿರುತ್ತೆ. ಒಂದು ಸಲ ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ಇನ್ನೊಂದು ಸಲ ವೀಡಿಯೋನ ನೋಡಿ ಅರ್ಥ ಮಾಡ್ಕೊಳ್ಳಿ, ಆಯಿತಾ? ಫಸ್ಟಿಗೆ ನನಗೆ ಫುಲ್ ಶೋಲ್ಡರ್ನ ನಾನು ಮಾರ್ಕ್ ಮಾಡ್ಕೋಬೇಕು. ಸೊ ಫುಲ್ ಶೋಲ್ಡರ್ನ ಮಾರ್ಕ್ ಮಾಡ್ಕೋಬೇಕಾದ್ರೆ ನೋಡಿ, ನಾನು ಬ್ಯಾಕಲ್ಲಿ ಪ್ಯಾಕ್ ನೆಕ್ ಕೊಡ್ತಾ ಇದ್ದೀನಿ, ಫ್ರಂಟಲ್ಲಿ ಡೀಪ್ ನೆಕ್ ಕೊಡ್ತಾ ಇದ್ದೀನಿ. ಹಾಗಾಗಿ ನಾನು ಇಲ್ಲಿ ನೋಡಿ 14.5ಗೆ ಹಾಫ್ ಇಂಚ್ನ ಲೂಸಿಂಗ್ ಆ್ಯಡ್ ಮಾಡ್ಕೊಳ್ತೀನಿ. ಹಾಫ್ ಇಂಚ್ನ ಲೂಸಿಂಗ್ ಆ್ಯಡ್ ಮಾಡ್ಕೊಂಡ್ರೆ ನನಗೆ 15 ಇಂಚಸ್ ಬರುತ್ತೆ. 15 ಇಂಚಸ್ನ ಡಿವೈಡೆಡ್ ಬೈ 2 ಮಾಡ್ಕೊಳ್ಳೋಣ. ಡಿವೈಡೆಡ್ ಬೈ 2 ಮಾಡ್ಕೊಂಡ್ರೆ ನನಗೆ 7.5 ಅನ್ನೋದು ಬರುತ್ತೆ. ಆ 7.5ನ ನಾನು ಇಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ. ನೋಡಿ, ಈ ಒಂದು ನಾನೇನು ಲೈನ್ ಹಾಕಿದ್ದೀನೋ ಇಲ್ಲಿಂದ ಮಾರ್ಕಿಂಗ್ ಅನ್ನೋದು ಮಾಡ್ಕೊಳ್ತೀನಿ. ಈ ರೀತಿ 7.5ನ ನಾನು ಇಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ. ಲೂಸಿಂಗು ಹಾಫ್ ಇಂಚೆ ಆ್ಯಡ್ ಮಾಡಬೇಕಾ ಅಂತ ಕ್ವಶನ್ ಬರ್ಬೋದು ನಿಮಗೆ. ಬ್ಯಾಕಲ್ಲಿ ಪ್ಯಾಕ್ ಇಟ್ಟು ನೀವು ಫ್ರಂಟಲ್ಲಿ ಡೀಪ್ ಕೊಡ್ತಿದ್ದೀನಿ ಅಂದರೆ ಹಾಫ್ ಇಂಚ್ ಲೂಸಿಂಗ್ ಸಾಕು. ನೀವೇನಾದರೂ ಪ್ಯಾಕ್ ಮಾಡ್ತಾ ಇದ್ದೀರಾ, ಫ್ರಂಟ್ ಕೂಡ ಪ್ಯಾಕ್ ನೆಕ್ಕೆ ಹೊಲಿತಾ ಇದ್ದೀರಾ ಅಂತಂದರೆ ನೀವು 1 ಇಂಚು 1.5 ಇಂಚು ಈ ರೀತಿ ಲೂಸಿಂಗ್ನ ಆ್ಯಡ್ ಮಾಡಬೇಕಾಗುತ್ತೆ. ಸೊ ನಾನಿಲ್ಲಿ ಬ್ಯಾಕ್ ಪ್ಯಾಕು ಫ್ರಂಟ್ ಡೀಪ್ ಕೊಡ್ತಾ ಇರೋದ್ರಿಂದ ಹಾಫ್ ಇಂಚ್ ಅಷ್ಟೇ ಲೂಸಿಂಗ್ನ ಆ್ಯಡ್ ಮಾಡಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದು ಕ್ಲಿಯರ್ ಆಯಿತು ಅಂತ ಅನ್ಕೊಂಡಿದ್ದೀನಿ. ಇಲ್ಲಿಂದ ಸ್ಟ್ರೈಟ್ ಲೈನ್, ಇಲ್ಲಿ ಶೋಲ್ಡರ್ ಸ್ಲೋಪ್ ಎಷ್ಟು ತೊಗೋಬೇಕು ಅನ್ನೋದು ನಿಮಗೆ ಒಂದು ಡೌಟ್ ಬರ್ಬೋದು. ಶೋಲ್ಡರ್ ಸ್ಲೋಪ್ನ ಯಾವ ರೀತಿ ನಾವು ಮಾರ್ಕ್ ಮಾಡ್ಕೋಬೇಕು ಅಂತ ನೋಡಿ. ನಾವಿಲ್ಲಿ ಎಷ್ಟು ಶೋಲ್ಡರ್ ಮೆಷರ್ಮೆಂಟ್ನ ತೊಗೊಂಡಿದ್ದೀವಿ? 7.5ನ ತೊಗೊಂಡಿದ್ದೀವಿ. ಕ್ಲಿಯರ್? 7.5 7.5 7.5 ನಾವು ಇಲ್ಲಿ ಶೋಲ್ಡರ್ನ ತೊಗೊಂಡಿದ್ದೀವಿ. ನೋಡಿ, ಇವಾಗ 7.5ನ ನಾನು 5ಇಂದ ಡಿವೈಡೆಡ್ ಮಾಡ್ತೀನಿ. 7.5 ಡಿವೈಡೆಡ್ ಬೈ 5 ಮಾಡ್ಕೊಳ್ಳಿ. ಎಷ್ಟು ಬಂತು? 1.5 ಬಂತು. ಅಂದರೆ 1.5 ನಮಗೆ ಇಲ್ಲಿ ಶೋಲ್ಡರ್ ಸ್ಲೋಪು 1.5ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ ನಾನು. ಕ್ಲಿಯರ್ ಆಯಿತಾ? ನಿಮಗೆ ಎಷ್ಟೇ ಶೋಲ್ಡರ್ ನೀವು ಮಾರ್ಕ್ ಮಾಡ್ಕೊಂಡಿರ್ಬೋದು, ಆ ಒಂದು ಶೋಲ್ಡರ್ನ ಡಿವೈಡೆಡ್ ಬೈ 5 ಮಾಡ್ಕೊಳ್ಳಿ. ಬ್ಯಾಕಲ್ಲಿ ಪ್ಯಾಕ್ ಇದ್ದರೆ, ಬ್ಯಾಕಲ್ಲಿ ಡೀಪ್ ಇದ್ದರೆ ನಿಮಗೆ ಕ್ಯಾಲ್ಕುಲೇಷನ್ ಅನ್ನೋದು ಚೇಂಜ್ ಆಗುತ್ತೆ. ಅದನ್ನು ಯಾವ ರೀತಿ ಅಂತ ಮುಂದಿನ ವೀಡಿಯೋಗಳಲ್ಲಿ ನಾನು ತಿಳಿಸ್ಕೊಡ್ತೀನಿ. ಫ್ರಂಟು ಬ್ಯಾಕು ಎರಡೂ ಡೀಪ್ ಕೊಟ್ಟಾಗ ನಾವು ಯಾವ ರೀತಿ ಶೋಲ್ಡರ್ ಸ್ಲೋಪ್ನ ತಗೋಬೇಕು ಅನ್ನೋದು ಕೂಡ ನೆಕ್ಸ್ಟ್ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಈಗ ಬ್ಯಾಕಲ್ಲಿ ಪ್ಯಾಕ್ ನೆಕ್ ಆಗಿರೋದ್ರಿಂದ ನಾವು ಶೋಲ್ಡರ್ ಏನು ಮಾಡ್ಕೊಂಡಿದ್ದೀವೋ 7.5 ಡಿವೈಡೆಡ್ ಬೈ 5 ಮಾಡ್ಕೊಂಡ್ರೆ ನಮಗೆ 1.5 ಅನ್ನೋದು ಶೋಲ್ಡರ್ ಸ್ಲೋಪ್ ಬರುತ್ತೆ. ಇಷ್ಟು ಕ್ಲಿಯರ್ ಆಯಿತು ಅನ್ಕೊಂಡಿದ್ದೀನಿ. ಈಗ ನೆಕ್ ವಿಡ್ತ್ನ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ನಮ್ಮ ನೆಕ್ ವಿಡ್ತ್ನ ತೋರಿಸೋದಲ್ಲ ವೀಡಿಯೋದಲ್ಲಿ ನಿಮಗೆ 13.5 13.5 ಬರುತ್ತೆ. ನೋಡಿ, 13.5 ನಾನು ಡಿವೈಡೆಡ್ ಬೈ 5 ಮಾಡ್ಕೊಳ್ಳೋಣ. ಇದನ್ನು ಕೂಡ ಡಿವೈಡೆಡ್ ಬೈ 5 ಮಾಡ್ಕೊಂಡ್ರೆ ನಮಗೆ ನೋಡಿ ನೆಕ್ ವಿಡ್ತ್ ಎಷ್ಟು ಮಾರ್ಕ್ ಮಾಡ್ಕೋಬೇಕು ಅನ್ನೋದು ಬರುತ್ತೆ. ನನಗಿಲ್ಲಿ 2.7 ಬಂದಿದೆ, ಅಂದರೆ 2.25 ಬಂದಿದೆ. 2.25ನ ನಾನು ಮಾರ್ಕ್ ಮಾಡ್ಕೊಳ್ತೀನಿ. 7 ಈ ಕಡೆ 0 ಹಾಕೊಂಡ್ರೆ ನಮಗೆ 2.70 ಬರುತ್ತೆ. ನಾವು 75ಗೆ ಮಾರ್ಕ್ ಮಾಡ್ಕೊಳ್ತೀವಿ. 2.75ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಈ ರೀತಿ ಮಾರ್ಕ್ ಮಾಡಿಕೊಂಡು ನೋಡಿ, ಈ ಒಂದು ನೆಕ್ ವಿಡ್ತ್ ಮತ್ತು ಶೋಲ್ಡರ್ ಸ್ಲೋಪ್ ಏನಿದೆಯೋ ಇವೆರಡನ್ನೂ ಸೇರಿಸಿ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೋಬೇಕಾಗುತ್ತೆ. ಈ ರೀತಿ
ಕ್ಲಿಯರ್ ಆಯ್ತಲ್ಲ. ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಈಗ ನಾನು ಆರ್ಮೋಲ್ ಡೌನಿಂಗ್ನ ಮಾರ್ಕ್ ಮಾಡ್ಕೊಳ್ತೀನಿ. ಓಕೆನಾ. ಆರ್ಮೋಲ್ ಡೌನಿಂಗ್ನ ಮಾರ್ಕ್ ಮಾಡ್ಕೊಳ್ಳೋದಕ್ಕೋಸ್ಕರ ನಮ್ಮ ಒಂದು ಚೆಸ್ಟ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ನಮ್ಮ ಒಂದು ಚೆಸ್ಟ್ ಬಂದು 40. ಇದನ್ನು ಡಿವೈಡೆಡ್ ಬೈ 6 ಮಾಡ್ಕೊಳ್ಳೋಣ. ಎಷ್ಟು ಬಂತು? 6.66 ಬಂತು ಆನ್ಸರ್. ಇದಕ್ಕೆ ನಾವು ಎಷ್ಟು ಹ್ಯಾಡ್ ಮಾಡಬೇಕು ಅಂತ. ಓಕೆನಾ. ಇದಕ್ಕೆ ನೋಡಿ ನಾನು 0.75ನ ಹ್ಯಾಡ್ ಮಾಡ್ತೀನಿ. ಇವಾಗ 6.66 ಬಂತಲ್ವ, 6.66 ಬಂತು. ಇದಕ್ಕೆ ನಾನು ಪ್ಲಸ್ 0.75ನ ಹ್ಯಾಡ್ ಮಾಡ್ಕೊಳ್ತೀನಿ. 7.41 ಅಂದರೆ ನಮಗಿಲ್ಲಿ 7ವರೆಗೆ ಒಂದು ಲೈನ್ ಕಡಿಮೆ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿಂದ 7ವರೆಗೆ ಒಂದು ಲೈನ್ ಕಡಿಮೆ ಮಾರ್ಕ್ ಮಾಡ್ಕೊಳ್ತೀನಿ ನಾನು. 7.41 ಅಂದರೆ ನೋಡಿ 7ವರೆಗೆ 1 ಪಾಯಿಂಟ್ ಕಡಿಮೆ ನಾನು ಇಲ್ಲಿ ಮಾರ್ಕ್ನ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ 7.5 ಇದೆ, ಸೇಮ್ 7.5 ಇಲ್ಲೂ ಕೂಡ ಮಾರ್ಕ್ ಮಾಡ್ಕೊಳ್ಳೋಣ. ಈ ರೀತಿ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಕ್ಲಿಯರ್ ಆಯಿತಾ. ಇಲ್ಲಿ ನಿಮಗೆ ಡೌಟ್ ಬರ್ಬೋದು, ಎಷ್ಟು ಲೂಸಿಂಗ್ ಆ್ಯಡ್ ಮಾಡಬೇಕು, ಯಾವ ಸೈಜ್ಗೆ ಎಷ್ಟು ಲೂಸಿಂಗ್ ಆ್ಯಡ್ ಮಾಡಬೇಕು ಅಂತ. ನಾವಿಲ್ಲಿ ಲೂಸ್ ಆ್ಯಡ್ ಮಾಡ್ಕೊಳ್ಳೋದು ನಿಮ್ಮ ಚೆಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ನಾನಿಲ್ಲಿ ಚೆಸ್ಟ್ ಬಂದು 40 ಸೈಜ್ ಆಗಿರೋದ್ರಿಂದ ನಾನು 0.75ನ ಪ್ಲಸ್ ಮಾಡ್ಕೊಳ್ತೀನಿ. ನಿಮಗೆ 40 ಒಳಗಡೆ ಇತ್ತು ಅಂದ್ಕೊಳ್ಳಿ, 1.5 ಇಂಚ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ, 1 ಇಂಚ್ನ ಆ್ಯಡ್ ಮಾಡಬೇಕಾಗುತ್ತೆ, 1/4 ಇಂಚ್ನ ಆ್ಯಡ್ ಮಾಡಬೇಕಾಗುತ್ತೆ. ಇಲ್ಲ 40 ಮೇಲೆ ಹೋಯ್ತು ಅಂದ್ಕೊಳ್ಳಿ, 40, 45 ಈ ಥರ ಮೇಲೆ 40 ಮೇಲೆ ಹೋದರೆ ನೀವು 1/4 ಇಂಚ್ನ ಆ್ಯಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಬ್ಯಾಕಲ್ಲಿ. ಓಕೆನಾ. ಮತ್ತು 45 ಇಂತ ಮೇಲೆ ಹೋದರೆ ಅಲ್ಲೂ ಕೂಡ 1/4 ಇಂಚ್ ಮಾರ್ಕ್ ಮಾಡಿಕೊಂಡ್ರೆ ಸಾಕು. 40 ಮೇಲೆ ಹೋದರೆ 1/2 ಇಂಚ್ ಮಾಡ್ಕೊಳ್ಳಿ, 45 ಮೇಲೆ ಬಂದರೆ 1/4 ಇಂಚ್ನ ಆ್ಯಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇದು 40 ಸೈಜ್ ಆಗಿರೋದ್ರಿಂದ ನಾನಿಲ್ಲಿ 3/4 ಇಂಚ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಚೆಸ್ಟ್ ಡಿವೈಡೆಡ್ ಬೈ 6 ಪ್ಲಸ್ 0.75ನ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿಂದ ಇಲ್ಲಿ ಮಿಡ್ಲಿಗೆ ಟೇಪ್ನ ಈ ರೀತಿ ಇಟ್ಕೊಳ್ಳಿ. ಮಿಡ್ಲಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಈ ರೀತಿ ಮಿಡ್ಲಿಗೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲೂ ಕೂಡ 7.5 ಬಂದೈತೆ ಅಂತ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ 7.5 ನಮ್ಗೆ ಇಲ್ಲಿ ಮಾರ್ಕಿಂಗ್ ಅನ್ನೋದು ಕಾಣಿಸ್ತಿದೆ. ಈಗ ಇಲ್ಲಿ ನೀವು ತಿಳ್ಕೊಬೇಕಾಗಿರೋದೇನೆಂದರೆ, ನಿಮಗೆ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಬೇಕಾ, ಎಲ್ಲೂ ರಿಂಕಲ್ ಬರ್ದಿರ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಬೇಕು ಅಂದರೆ ನೀವು ಇಲ್ಲಿಂದ 1/4 ಇಂಚ್ ಒಳಗಡೆಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಇಲ್ಲ ನಮಗೆ ಕಂಫರ್ಟಬಲ್ ಆಗಿರಬೇಕು, ಕೈಯೆಲ್ಲ ನೀಟಾಗಿ ಆಡ್ಸಕ್ಕೆ ಬರಬೇಕು, ಸ್ವಲ್ಪ ರಿಂಕಲ್ ಆದರೂ ಪರವಾಗಿಲ್ಲ ಅನ್ನೋರು ಈ ಒಂದು 0.5 ಏನು ನಾವು ಹೊರಗಡೆ ಬಂದಿದ್ದೀವೋ ಇದನ್ನು ನೀವು ಮಾರ್ಕ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ನಾನಿಲ್ಲಿ ಪರ್ಫೆಕ್ಟ್ ಫಿಟ್ಟಿಂಗ್ನ ಸ್ಟಿಚ್ ಮಾಡ್ತಾ ಇದ್ದೀನಿ. ಹಾಗಾಗಿ ನಾನಿಲ್ಲಿ 1/4 ಇಂಚ್ನ ಒಳಗಡೆಗೆ ಈ ರೀತಿ ತೊಗೊಳ್ತಾ ಇದ್ದೀನಿ. ಈ ರೀತಿ ತೊಗೊಂಡು ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ಳೋಣ. ನೋಡಿ ಕರೆಕ್ಟಾಗಿ ನಾವು ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕಾಗತ್ತೆ. ಈ ರೀತಿ ಸ್ಟ್ರೈಟ್ ಲೈನು ನೀಟಾಗಿ ಡ್ರಾ ಮಾಡ್ಕೊಳ್ತೀನಿ ನಾನು. ನೋಡಿ ಈ ರೀತಿ ಡ್ರಾ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ಳೋಣ. ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟು ಡ್ರಾ ಮಾಡ್ಕೊಂಡಿದ್ದು ಆದಮೇಲೆ ನಾನೀಗ ನೆಕ್ನ ಡ್ರಾ ಮಾಡ್ಕೊಳ್ತೀನಿ. ನೆಕ್ನ ಡ್ರಾ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ಪ್ಯಾಕ್ ನೆಕ್ ಕೊಡಬೇಕು ಅಂದ್ಕೊಂಡಿದ್ದೀನಿ. ಪ್ಯಾಕ್ ನೆಕ್ ಕೊಡೋದ್ರಿಂದ ನಿಮ್ಗೆ ಎಷ್ಟು ಡೀಪ್ ಬೇಕು, ಮ್ಯಾಕ್ಸಿಮಮ್ ನೀವು 3 ಇಂಚ್ ಸಾಕು. ಅದಕ್ಕಿಂತ ಕೆಳಗಡೆ ಹೋದರೆ ನಿಮಗೆ ನೆಕ್ ಅನ್ನೋದು ಚೆನ್ನಾಗಿ ಬರಲ್ಲ. ನಾನು 3 ಇಂಚಸ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದು ವಿಷಯ ಏನಪ್ಪ ಅಂದರೆ, ನಿಮಗೆ ರೆಡಿ ಶೋಲ್ಡರ್ ಎಷ್ಟು ಬೇಕು ಅನ್ನೋದು ಕೂಡ ನೀವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ನನಗಿಲ್ಲಿ ರೆಡಿ ಶೋಲ್ಡರ್ ಅನ್ನೋದು ನೋಡಿ 3.5 ಬಂದರೆ ನನಗೆ ರೆಡಿ ಶೋಲ್ಡರು 3.75ನ ಮಾರ್ಕ್ ಮಾಡ್ಕೊಳ್ತೀನಿ ನಾನಿಲ್ಲಿ. ಆವಾಗ ನನಗೆ ರೆಡಿ ಅನ್ನೋದು 3 ಇಂಚಸ್ ಬರುತ್ತೆ. 3.75 3/4 ನಾನಿಲ್ಲಿ ಶೋಲ್ಡರ್ನ ಮಾರ್ಕ್ ಮಾಡ್ಕೊಳ್ತೀನಿ. ಉಳಿದಿದ್ದೆಲ್ಲ ನೆಕ್ ವಿಡ್ತ್ಗೆ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ನೆಕ್ ವಿಡ್ತ್ಗೆ 3/4 ಬರುತ್ತೆ ನಮಗೆ ಮಾರ್ಕಿಂಗ್ ಅನ್ನೋದು. ಅದೇ 3/4 ಇಲ್ಲೂ ಕೂಡ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ ನಾನು. ಇಲ್ಲೂ ಕೂಡ ಮಾರ್ಕ್ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ನಿಮಗೆ ರೆಡಿ ಶೋಲ್ಡರ್ ಅನ್ನೋದು ನೀವು ನಿಮ್ಮ ಒಂದು ಕಸ್ಟಮರ್ ಬ್ಲೌಸ್ ಕೊಟ್ಟಿರ್ತಾರಲ್ಲ ಅವರಿಂದ ನೀವು ತಿಳ್ಕೋಬೇಕು ರೆಡಿ ಶೋಲ್ಡರ್ ನಿಮ್ಗೆ ಎಷ್ಟು ಬೇಕು ಅಂತ. ಕೆಲವರು ಜಾಸ್ತಿ ಇಷ್ಟಪಡ್ತಾರೆ, ಕೆಲವರು ಕಡಿಮೆ ಇಷ್ಟಪಡ್ತಾರೆ. ಸೊ ಹಾಗಾಗಿ ನೀವು ಅವರಿಂದ ತಿಳ್ಕೊಂಡು ಸ್ಟಿಚ್ನ ಮಾಡಬೇಕಾಗುತ್ತೆ. 1/2 ಇಂಚು ನೋಡಿ ಸ್ಟಿಚಿಂಗ್ ಮಾರ್ಜಿನ್ ಅಂತ 1/2 ಇಂಚ್ ಮಾರ್ಕ್ ಮಾಡ್ಕೊಳ್ತೀನಿ ನಾನಿಲ್ಲಿ. ಇಲ್ಲಿಂದ ನೋಡ್ಕೊಳ್ಳಿ ಈ ರೀತಿ ಸ್ಟಿಚಿಂಗ್ ಮಾರ್ಜಿನ್ ಅಂತ ನಾನು 1/2 ಇಂಚು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇದು ನಮಗೆ ಸ್ಟಿಚಿಂಗ್ ಮಾರ್ಜಿನ್ ಆಗಿರುತ್ತೆ. ಈಗ ನಾವು ಲೆಂತ್ನ ಮಾರ್ಕ್ ಮಾಡ್ಕೋಬೇಕು. ನೋಡಿ ಲೆಂತ್ ಅನ್ನೋದು ಇಲ್ಲಿಂದ ನೆಕ್ ವಿಡ್ತ್ ಏನು ನಾವು ಮಾರ್ಕ್ ಮಾಡ್ಕೊಂಡಿದ್ದೀವೋ ನೆಕ್ ವಿಡ್ತಿಂದ ಹಿಡಿದು ಇಲ್ಲಿಗೆ ಟೇಪ್ನ ಈ ರೀತಿ ಫೋಲ್ಡ್ನ ಮಾಡಿಕೊಂಡು ಮಿಡ್ಲ್ ಎಲ್ಲ ಬರುತ್ತೆ ನೋಡ್ಕೊಳ್ಳಿ. ಇಲ್ಲಿಂದ ನೀವು ಲೆಂತ್ನ ಮಾರ್ಕ್ ಮಾಡ್ಕೋಬೇಕು. ನಮ್ಮ ಒಂದು ಬ್ಲೌಸ್ ಲೆಂತ್ ಬಂದು ರೆಡಿ ಬೇಕಾಗಿರೋದು 14.5. ನಾನಿಲ್ಲಿ 1 ಇಂಚ್ನ ಹ್ಯಾಡ್ ಮಾಡಿಕೊಂಡು 15.5 ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಕ್ಲಿಯರ್ ಆಯಿತಾ. ನಿಮಗೆ ಏನು ರೆಡಿ ಬೇಕೋ ಅದಕ್ಕೆ 1 ಇಂಚ್ನ ಹ್ಯಾಡ್ ಮಾಡ್ಕೊಳ್ಳಿ. ಇದು ಕೂಡ ಸೈಜಸ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಲೆಂತ್ನ ಮಾರ್ಕ್ ಮಾಡ್ಕೊಳ್ಳೋದು 40 ಮೇಲೆ ಹೋಯ್ತು ಅಂದರೆ ನೀವು 1/4 ಇಂಚ್ನ, ಜಸ್ಟ್ 40 ಮೇಲೆ ಹೋಯ್ತು ಅಂದರೆ ನೀವು 1/4 ಇಂಚ್ನ ಹ್ಯಾಡ್ ಮಾಡ್ಕೋಬೇಕಾಗುತ್ತೆ. 40 ಒಳಗಡೆ ಇದ್ದರೆ 1 ಇಂಚ್ನ ನೀವು ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ನೋಡಿ ಈ ರೀತಿ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಂಡಿದ್ದೀನಿ. ಇದು ನಮ್ಮ ಒಂದು ಬ್ಲೌಸ್ ಲೆಂತ್ಗೆ ಸರಿ ಹೋಗುತ್ತೆ. ಈಗ ನೋಡಿ ನೆಕ್ ಶೇಪ್ನ ಡ್ರಾ ಮಾಡೋಣ. ನೆಕ್ ಶೇಪ್ನ ಡ್ರಾ ಮಾಡ್ಕೊಳ್ಳೋದಕ್ಕೆ ಆರ್ಮೋಲ್ ಸ್ಕೇಲ್ ಇದೆಯಲ್ಲ, ಫ್ರೆಂಚ್ ಆರ್ಮೋಲ್ ಸ್ಕೇಲ್ನ ಈ ರೀತಿ ಪ್ಲೇಸ್ನ ಮಾಡಿ ನಾನು ಶೇಪ್ನ ಡ್ರಾ ಮಾಡ್ತೀನಿ. ನೋಡಿ ಈ ಶೇಪ್ ಅನ್ನೋದು ನಿಮಗೆ ನೀಟಾಗಿ ಸೆಟ್ ಆಗಬೇಕು. ನೋಡಿ ಈ ರೀತಿ ಸೆಟ್ ಮಾಡಿಕೊಂಡು ನೀಟಾಗಿ ನಾವು ಶೇಪ್ ಅನ್ನೋದು ಡ್ರಾ ಮಾಡಬೇಕಾಗುತ್ತೆ. ಇದು ವೆರಿ ಇಂಪಾರ್ಟೆಂಟು. ಈ ಪಾಯಿಂಟು ನಿಮಗೆ ಕರೆಕ್ಟಾಗಿ ಸೆಟ್ ಆಗಬೇಕು. ಆ ರೀತಿ ನೀವು ಮಾರ್ಕ್ ಮಾಡ್ಕೋಬೇಕು. ಇದು ಸ್ವಲ್ಪ ಈ ಕಡೆ ಬಂದರೂ ಪರವಾಗಿಲ್ಲ, ಮೇಲೆ ಇದು ಮಾತ್ರ ನಿಮಗೆ ಶೋಲ್ಡರ್ ಅಟ್ಯಾಚ್ ಮಾತ್ರ ಪರ್ಫೆಕ್ಟಾಗಿ ಮ್ಯಾಚ್ ಆಗಬೇಕು. ಆ ರೀತಿ ನೀವು ಮಾರ್ಕಿಂಗ್ನ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದಾಯಿತು. ಈಗ ನಾನಿಲ್ಲಿ ಎಷ್ಟು ನಿಮಗೆ ಶೇಪ್ನ ಕೊಡಬೇಕು ಈ ಒಂದು ಆರ್ಮೋಲ್ ಹತ್ರ ಅಂತ ನೋಡಿ. ಬ್ಯಾಕಲ್ಲಿ ನಾನು
ಇದು ಅಷ್ಟೇ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. 1/4 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. 1 ಕಾಲ್ಗೆ ಒಂದು ಮಾರ್ಕ್ನ ಮಾಡ್ಕೊಂಡಿದ್ದಾದ್ಮೇಲೆ ಈಗ ನಾವು ಚೆಸ್ಟ್ ಲೈನ್ ಮೇಲೆ ಚೆಸ್ಟ್ನ ಮಾರ್ಕ್ ಮಾಡ್ಕೊಳ್ಳೋಣ. ಚೆಸ್ಟ್ನ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಒಂದು ಚೆಸ್ಟ್ ಬಂದು 40 ಸೈಜ್ ಇದೆ. ಇಲ್ಲೂ ಕೂಡ ಲೂಸಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ ಸುಮಾರಷ್ಟು ಜನಕ್ಕೆ ಡೌಟ್ ಇದೆಯಲ್ಲ. ನಿಮಗೆ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಬೇಕು ಅಂದರೆ ನೋಡಿ 40 ಇಂಚಿಗೆ 1 ಇಂಚ್ನ ಹ್ಯಾಡ್ ಮಾಡ್ಕೊಳ್ಳಿ ಸಾಕು. ಯಾಕಂದರೆ ಇದು ಫ್ರಂಟಲ್ ಡೀಪ್ ಬರೋದ್ರಿಂದ ಬ್ಯಾಕಲ್ಲಿ ಮಾತ್ರ ಪ್ಯಾಕ್ ಇರೋದ್ರಿಂದ ನಿಮ್ಗೆ 1 ಇಂಚ್ ಲೂಸಿಂಗ್ ಸಾಕು. ನಿಮಗೆ ಸ್ವಲ್ಪ ಕಂಫರ್ಟಬಲ್ ಬೇಕು ಅಂದರೆ ನೀವು 2 ಇಂಚಸ್ವರೆಗೂ ಲೂಸಿಂಗ್ ಹೋಗ್ಬೋದು. ನಾನಿಲ್ಲಿ ಫಿಟ್ಟಿಂಗ್ ಪರ್ಫೆಕ್ಟ್ ಆಗಬೇಕು ಅಂತ 1 ಇಂಚ್ನ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಇಲ್ಲಿ 2 ಇಂಚು ಕೂಡ ಹ್ಯಾಡ್ ಮಾಡ್ಕೋಬೋದು. ನಿಮ್ಮ ಒಂದು ಕಂಫರ್ಟಬಲ್ ಕಸ್ಟಮರ್ ಹೇಳ್ತಿರ್ತಾರೆ ನನಗೆ ಕಂಫರ್ಟಬಲ್ ಆಗಿರಬೇಕು ಅಂತ, ಟೈಟ್ ಆಗಿರಬಾರ್ದು ಅಂತ. ಹಾಗಾಗಿ ನಾನು 1 ಇಂಚ್ನ ಹ್ಯಾಡ್ ಮಾಡ್ಕೊಳ್ತೀನಿ. ನನಗೆ ಫಿಟ್ಟಿಂಗ್ ಪರ್ಫೆಕ್ಟ್ ಆಗಿ ನಾನು ಸ್ಟಿಚ್ ಮಾಡ್ತಾ ಇರೋದ್ರಿಂದ ನೋಡಿ 41 ಆಗುತ್ತೆ ನಮ್ಮ ಒಂದು ಚೆಸ್ಟ್ ಬಂದು. ಈಗ ಡಿವೈಡೆಡ್ ಬೈ 4 ಮಾಡ್ಕೊಳ್ಳೋಣ. ಎಷ್ಟು ಬಾಯ್ತು? 10.25 ಬಂತು. ಅಂದರೆ 10 ಕಾಲ್ ಬಂತು. 10 ಕಾಲ್ಗೆ ನಾನಿಲ್ಲಿ ಕರೆಕ್ಟಾಗಿ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್. ಓಕೆನಾ? ಇಷ್ಟಾದಮೇಲೆ ಈಗ ವೇಸ್ಟ್ ಲೈನ್ ಮೇಲೆ ವೇಸ್ಟ್ನ ಮಾರ್ಕ್ ಮಾಡ್ಕೊಳ್ಳೋಣ. ವೇಸ್ಟ್ಗೆ ಯಾವುದೇ ರೀತಿ ಲೂಸಿಂಗ್ ಅನ್ನೋದು ಹ್ಯಾಡ್ ಮಾಡಬಾರ್ದು. ವೇಸ್ಟ್ ಎಷ್ಟಿದೆಯೋ ಅಷ್ಟೇ ಸಾಕು. ನೋಡಿ 33 ಇದೆ. ಡಿವೈಡೆಡ್ ಬೈ 4 ಮಾಡ್ಕೊಳ್ತೀನಿ ನಾನು. 8.25 ಬರ್ತಿದೆ. 8 ಕಾಲ್ ಬರ್ತಿದೆ. 8 ಕಾಲ್ನ ನಾನಿಲ್ಲಿ ಮಾರ್ಕಿಂಗ್ ಮಾಡ್ಕೊಳ್ತೀನಿ. ಓಕೆನಾ? ಈಗ ಇಲ್ಲಿ ನಾನು ಡಾಟ್ನ ಸ್ಟಿಚ್ ಮಾಡ್ತಾ ಇಲ್ಲ, ಡೈರೆಕ್ಟಾಗಿ ಎಕ್ಸ್ಟ್ರಾ ಮಾರ್ಜಿನ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಡಾಟ್ ಬೇಕು ಅಂದರೆ 1 ಇಂಚ್ ಇದಕ್ಕೆ ಆ್ಯಡ್ ಮಾಡಿಕೊಂಡು ನೀವು ಎಕ್ಸ್ಟ್ರಾ ಮಾರ್ಜಿನ್ನ ತೊಗೋಬೋದು. ನಾನಿಲ್ಲಿ ಡಾಟ್ನ ಮಾರ್ಕ್ ಮಾಡ್ತಿಲ್ಲ, ಡಾಟ್ನ ಸ್ಕಿಪ್ ಮಾಡ್ತಾ ಇದ್ದೀನಿ. ಕ್ಲಿಯರ್ ಆಯಿತಾ? ಇಷ್ಟಾದಮೇಲೆ ಈಗ ಚೆಸ್ಟ್ ಲೈನು ವೇಸ್ಟ್ ಲೈನು ಸೇರಿಸಿ ಒಂದು ಲೈನ್ನ ನೀಟಾಗಿ ಡ್ರಾ ಮಾಡ್ಕೊಳ್ಳೋಣ. ಕರೆಕ್ಟಾಗಿ ಚೆಸ್ಟ್ ಲೈನು ವೇಸ್ಟ್ ಲೈನು ಸೇರಿಸಿ ನೋಡಿ ಈ ರೀತಿ. ಈ ರೀತಿ ಚೆಸ್ಟ್ ಲೈನು ವೇಸ್ಟ್ ಲೈನು ಸೇರಿಸಿ ನಾನು ಮಾರ್ಕ್ನ ಮಾಡಿಕೊಂಡೆ. ಇದು ನೋಡಿ ಇಷ್ಟು ಕ್ರಾಸ್ ಬಂದಿರೋದ್ರಿಂದ ಇದನ್ನು ನಾವು ನೀಟಾಗಿ ಈ ಕ್ರಾಸ್ನ 90 ಡಿಗ್ರಿ ಚೆಕ್ ಮಾಡ್ಕೊಂಡು ನಾವು ಇದು ಮಾಡ್ಕೊಂಡು ನೋಡಿ 1/4 ಇಂಚ್ ನಾನು ಇಲ್ಲಿ ಡೌನಿಂಗ್ ತೊಗೊಳ್ತಾ ಇದ್ದೀನಿ. ಡೌನಿಂಗ್ನ ತಗೊಂಡು ಇದೆಷ್ಟು ಕ್ರಾಸ್ ಹೋಗಿದೆ ಅಂತ ಚೆಕ್ ಮಾಡಿಕೊಂಡು ಅಷ್ಟು ಕ್ರಾಸಿಂಗ್ನ ನಾನಿಲ್ಲಿ ಲೈನ್ ಡ್ರಾ ಮಾಡ್ಕೊಳ್ತೀನಿ. ನೋಡಿ ಇಷ್ಟು ಕ್ರಾಸಿಂಗ್ ಹೋಗ್ತಿದೆಯಲ್ಲ, ನೋಡಿ ಇಷ್ಟು ಕ್ರಾಸಿಂಗ್ ಹೋಗಿದೆ. ಇದನ್ನು ಸ್ಟ್ರೈಟ್ ಲೈನ್ನ ಹಾಕೊಳ್ತೀನಿ. ಇದು ಅಷ್ಟೇ ಸೇಮು. ಎಷ್ಟು ಕ್ರಾಸಿಂಗ್ ಹೋಗಿದೆಯೋ ಅಷ್ಟು ಕ್ರಾಸಿಂಗ್ನ ನೀಟಾಗಿ ರೀತಿ ಸೆಟ್ ಮಾಡಿಕೊಂಡು ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕಾಗುತ್ತೆ. ಈಗ ನಾನು ಇದನ್ನು ಈ ಥರ ಫ್ರೆಂಚ್ ಕರ್ವ್ ಸ್ಕೇಲ್ನ ಯೂಸ್ ಮಾಡಿ ನೀಟಾಗಿ ಶೇಪ್ನ ಡ್ರಾ ಮಾಡ್ಕೊಳ್ತೀನಿ. ಇಲ್ಲಿಗೆ ನೀಟಾಗಿ ಸೆಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಇಲ್ಲಿಗೆ ನೀಟಾಗಿ ಸೆಟ್ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಸರಿ ಹೋಗುತ್ತೆ. ಈಗ ನೋಡಿ ಇಲ್ಲಿ ಈ ಪಾಯಿಂಟ್ ಸೇರಿಸ್ಕೊಂಡು ನಾವು ನೀಟಾಗಿ ಫ್ರೆಂಚ್ ಕರ್ವ್ ಸ್ಕೇಲ್ನ ಯೂಸ್ ಮಾಡಿ ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕಾಗತ್ತೆ. ನೋಡಿ ನೋಡ್ತಿರ್ಬೋದು ನೀವು, ಪ್ರಾಪರಾಗಿ ನನಗೆ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬಂತು. ಇಷ್ಟು ಮಾರ್ಕ್ ಮಾಡಿಕೊಂಡೆ. ಈಗ ನಿಮಗೆ ಆರ್ಮೋಲ್ ಹತ್ರ ಸ್ವಲ್ಪ ರಿಂಕಲ್ ಬರ್ತಿದೆ, ಇಲ್ಲ ನನಗೆ ಆರ್ಮೋಲ್ ಹತ್ರ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಬೇಕು ಅನ್ನೋರು ನೋಡಿ ಇಲ್ಲಿಂದ ಇಲ್ಲಿಗೆ ಮಿಡ್ಲ್ ಪಾಯಿಂಟ್ ಇದೆಯಲ್ಲ, ಮತ್ತು ಇಲ್ಲಿಂದ ಇಲ್ಲಿಗೂ ಕೂಡ ಟೇಪ್ನ ಈ ರೀತಿ ಫೋಲ್ಡ್ನ ಮಾಡ್ಕೊಳ್ಳಿ. ಇಲ್ಲಿಂದ ಅಗೇನ್ ಮಿಡ್ಲ್ಗೆ, ಇಲ್ಲಿಂದ ನೀವು ಸ್ಟ್ರೈಟಾಗಿ ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳಿ. ಇಲ್ಲಿಂದ 1/4 ಇಂಚ್ ಮೇಲಕ್ಕೆ, ಜಸ್ಟ್ 1/4 ಇಂಚಷ್ಟು ಮೇಲಕ್ಕೆ ತಗೊಳ್ಳಿ. ಈ ರೀತಿ ಕಾಣಿಸ್ತಿದೆ ಅಂದ್ಕೊಂಡಿದ್ದೀನಿ. ಇಲ್ಲಿ ನಾವು ಮೈನಸ್ ಮಾಡೋಣ. ಇದನ್ನು ಮೈನಸ್ ಮಾಡೋದ್ರಿಂದ ನಿಮಗೆ ಆರ್ಮೋಲಲ್ಲಿ ಬರುವಂಥ ರಿಂಕಲ್ನ ಅವಾಯ್ಡ್ ಮಾಡ್ಬೋದು. ಇಷ್ಟು ಬ್ಯಾಕ್ ಪಾರ್ಟು. ಇದರಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಂಡಿತ ನಾನು ರಿಪ್ಲೈನ ಕೊಡ್ತೀನಿ. ನೋಡಿ ಇದು ಕ್ರಾಸ್ ಎಷ್ಟು ಹೋಗಿದೆಯೋ ಅಷ್ಟು ನೀಟಾಗಿ ನಮಗೆ ನೀಟಾಗಿ ಕ್ರಾಸಿಂಗ್ ಅನ್ನೋದು ಬಂದಿಲ್ಲ. ಇಲ್ಲಿಂದ ನಾವು ನೀಟಾಗಿ ಇದನ್ನು ಸೆಟ್ ಮಾಡೋಣ. ನೋಡಿ ಈ ರೀತಿ ನೀಟಾಗಿ ನಾವು ಸೆಟ್ ಮಾಡ್ಕೋಬೇಕು. ಇಷ್ಟು ಬ್ಯಾಕ್ ಪಾರ್ಟು. ಇದರಲ್ಲಿ ನಿಮ್ಗೆ ಏನು ಡೌಟ್ ಇಲ್ಲ ಅಂದ್ಕೊಂಡಿದ್ದೀನಿ. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಂಡಿತ ನಾನು ರಿಪ್ಲೈನ ಮಾಡ್ತೀನಿ. ಸೊ ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ನೋಡಿ ಇದು ಎಕ್ಸ್ಟ್ರಾ ನಮಗೆ ಬೇಕಾಗಿಲ್ಲ. ನೀವೇನಾದರೂ ಉಪ್ಪಟ್ಟೆ ಪಟ್ಟಿ ಬ್ಯಾಕಲ್ಲಿ ಇಟ್ಕೊಳ್ತಾ ಇದ್ದೀನಿ ಅಂತಂದರೆ ಮಾತ್ರ ನೀವು ಇದನ್ನು ಮಾರ್ಕ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಅದನ್ನು ಕೂಡ ಕಟ್ ಮಾಡ್ಕೋಬೋದು. ನೋಡಿ ಈ ರೀತಿ ನೀಟಾಗಿ ನೀವು ಮಾರ್ಕ್ ಮಾಡಿಕೊಂಡ್ರೆ ನಿಮ್ಮ ಸೈಡ್ ಫಿಟ್ಟಿಂಗ್ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ನಾವಿಲ್ಲಿ ಡಾಟ್ನ ಹಿಡಿದಾಗ ಇದು ಕರೆಕ್ಟಾಗಿ ನಮಗೆ ಲೆವೆಲ್ ಆಗಿ ಮ್ಯಾಚ್ ಆಗುತ್ತೆ. ಹಾಗಾಗಿ ಇದು ಸ್ವಲ್ಪ ನಾರ್ಮಲ್ನ ಎಕ್ಸ್ಟ್ರಾ ಬಿಟ್ಟೆ ಕಟ್ ಮಾಡ್ಕೊಳ್ತೀನಿ ನಾನು. ಯಾಕೆ ಅಂದರೆ ಇಲ್ಲಿ ನೋಡಿ ಈ ಡಾಟ್ನ ನಾವು ಮೈನಸ್ ಮಾಡ್ಕೊಳ್ಳೋಣ. ಇದನ್ನು ನೀಟಾಗಿ
ಇದ್ರ ಮೇಲಕ್ಕೆ ಪ್ಲೇಸ್ ಮಾಡಿ ಈಗ ಒಂದ್ಸಲ ಫ್ರೆಂಚ್ ಕರ್ವ್ ಸ್ಕೇಲ್ನ ಪ್ಲೇಸ್ ಮಾಡಿಕೊಂಡು ಶೇಪ್ನ ಕೊಟ್ಕೊಳ್ಳಿ. ಈ ಥರ ಫೋಲ್ಡ್ ಮಾಡಿದ್ರೆ ನಿಮಗೆ ಚೇಂಜಸ್ ಅನ್ನೋದಾಗಿರುತ್ತೆ. ಸೊ ಆಗ ನೀವು ನೀಟಾಗಿ ಈ ರೀತಿ ಶೇಪ್ನ ಕೊಟ್ಟರೆ ನೋಡಿ, ಈಗ ನಾವು ಕರೆಕ್ಟಾಗಿ ಆರ್ಮಲ್ನ ಕಟ್ ಮಾಡ್ಕೋಬೋದು. ಈ ರೀತಿ ನೀಟಾಗಿ ಇದನ್ನು ಓಪನ್ ಆಗಂಗೆ ಒಂಚೂರು ಗಮ್ಗೆ ಮಾಡಿಕೊಂಡು ಅಂಟಿಸ್ಕೋಬೇಕು. ಇಷ್ಟು ಬ್ಯಾಕ್ ಪಾರ್ಟು. ಇದರಲ್ಲಿ ನಿಮ್ಗೆ ಏನು ಡೌಟ್ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಫ್ರಂಟ್ ಪಾರ್ಟ್ನ ಯಾವ ರೀತಿ ಕಟಿಂಗ್ ಮಾಡೋದು ನೋಡೋಣ. ನೋಡಿ, ಈಗ ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಫ್ರಂಟ್ ಪಾರ್ಟಲ್ಲೇ ಉಪ್ಪಟ್ಟೆ ಐಪಟ್ಟಿನ ಸ್ಟಿಚ್ ಮಾಡ್ಕೊಳ್ತಾ ಇರೋದು. ಉಪ್ಪಟ್ಟೆ ಐಪಟ್ಟಿಗೆ ನಾವು ಮಾರ್ಜಿನ ಬಿಡಬೇಕಾಗತ್ತೆ. ನೋಡಿ ಕರೆಕ್ಟ್ ಆಗಿದೆಯಾ ಮಾರ್ಕಿಂಗು ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ. ಉಪ್ಪಟ್ಟೆ ಐಪಟ್ಟಿಗೆ ನಾನಿಲ್ಲಿ 1/2 ಇಂಚಿಗಿಂತ 1 ಪಾಯಿಂಟ್ ಜಾಸ್ತಿನೇ ಮಾರ್ಜಿನ ಬಿಡ್ತಾ ಇದ್ದೀನಿ. ಈ ರೀತಿ ನೀಟಾಗಿ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೋಬೇಕಾಗುತ್ತೆ. ಇದು ಕಂಪಲ್ಸರಿ ಆಗಿರುತ್ತೆ ಉಪ್ಪಟ್ಟೆ ಐಪಟ್ಟಿಗೆ ನೀವು ಮಾರ್ಜಿನ್ ಬಿಡೋದು. ಇಲ್ಲಾಂದರೆ ನಿಮಗೆ ಫ್ರಂಟಲ್ ಚೆಸ್ಟ್ ಪಾರ್ಟ್ ಹತ್ರ ಟೈಟ್ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ಕಂಪಲ್ಸರಿ ಇದು ಮಾರ್ಜಿನ್ ಅನ್ನೋದು ಬಿಡಬೇಕಾಗುತ್ತೆ. ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದು ಆದಮೇಲೆ ಈಗ ನಾನು ಮೇಲೆ ಕೂಡ ಒಂದು ಲೈನ್ನ ಹಾಕ್ಕೊಂಡು ಮಾರ್ಜಿನ್ ಅನ್ನೋದು ಬಿಡ್ತೀನಿ. ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಈಗ ನಾವು ಮಾರ್ಕಿಂಗ್ ಅನ್ನೋದು ಸ್ಟಾರ್ಟ್ ಮಾಡೋಣ. ಇಲ್ಲಿ ನಮಗೆ ನೋಡಿ ಫುಲ್ ಶೋಲ್ಡರ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೋಬೇಕಾಗುತ್ತೆ. 14.5 ಇದೆ. ನಾನು ಇಲ್ಲಿ ಯಾವುದೇ ರೀತಿ ಲೂಸಿಂಗ್ನ ಆ್ಯಡ್ ಮಾಡ್ತಾ ಇಲ್ಲ. ಇದು ಎಷ್ಟಿದೆಯೋ ಅಷ್ಟೇ ಡಿವೈಡೆಡ್ ಬೈ 2 ಮಾಡ್ಕೊಳ್ತೀನಿ. ನೋಡಿ 14.5 ಡಿವೈಡೆಡ್ ಬೈ 2 ಮಾಡ್ಕೊಳ್ಳೋಣ. ಎಷ್ಟು 7.25 ಬಂತು. 7 ಕಾಲು ಬಂತು. 7 ಕಾಲು ನಾನು ಇಲ್ಲಿ ಡೈರೆಕ್ಟಾಗಿ ಮಾರ್ಕ್ನ ಮಾಡ್ಕೊಳ್ತೀನಿ. ಓಕೆನಾ. ಇದಕ್ಕೆ ಯಾವುದೇ ರೀತಿ ಲೂಸಿಂಗ್ನ ಆ್ಯಡ್ ಮಾಡ್ತಾ ಇಲ್ಲ. ಫ್ರಂಟ್ ಪಾರ್ಟಲ್ಲಿ ಡೈರೆಕ್ಟ್ ನಿಮ್ಮ ಶೋಲ್ಡರ್ ಏನಿದೆಯೋ ಸೇಮ್ ಅದನ್ನೇ ನೀವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಡಿವೈಡೆಡ್ ಬೈ 2 ಮಾಡ್ಕೊಂಡು. ಓಕೆನಾ. ಇಷ್ಟಾದಮೇಲೆ ಈಗ ನೋಡಿ 7.25ನ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ. ಈಗ ನಿಮಗೆ ಶೋಲ್ಡರ್ ಸ್ಲೋಪ್ ಎಷ್ಟು ತಗೋಬೇಕು ಅಂತ ನೋಡಿ. ಇಲ್ಲಿ ಏನು ನೀವು ಮಾರ್ಕ್ ಮಾಡ್ಕೊಂಡಿದ್ದೀರೋ ನೋಡಿ 7.25 ಏನು ಮಾರ್ಕ್ ಮಾಡ್ಕೊಂಡಿದ್ದೀರೋ ಡಿವೈಡೆಡ್ ಬೈ ಇಲ್ಲಿ ನಾವು ಎಷ್ಟು ಮಾಡ್ಕೋಬೇಕು. ಬ್ಯಾಕಲ್ಲಿ ನಾವು 5 ಮಾಡ್ಕೊಂಡಿದ್ದೀವಿ. ಫ್ರಂಟಲ್ಲಿ ನಾವು ಎಷ್ಟು ಮಾಡ್ಕೋಬೇಕು 5 ಮಾಡ್ಕೋಬಾರ್ದು. ನಾವು 8 ಮಾಡ್ಕೋಬೇಕು. ಯಾಕಂದರೆ ಫ್ರಂಟಲ್ಲಿ ನಾವು ಡೀಪ್ ನೆಕ್ ಕೊಡ್ತಾ ಇರೋದ್ರಿಂದ ನಾವು 8ಇಂದ ಡಿವೈಡೆಡ್ ಮಾಡ್ಕೋಬೇಕು. ನೋಡಿ ಡಿವೈಡೆಡ್ ಬೈ 8 ಮಾಡ್ಕೊಳ್ಳಿ. ಎಷ್ಟು ಬಂತು 0.90 ಬಂತು. ಅಂದರೆ ನಮಗೆ 1 ಇಂಚು ನಿಯರು ಶೋಲ್ಡರ್ ಸ್ಲೋಪ್ ಅನ್ನೋದು ಬರ್ತಾ ಇದೆ. 1 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳೋಣ. ಫ್ರಂಟ್ಗೂ ಬ್ಯಾಕ್ಗೂ ಯಾಕೆ ಡಿಫ್ರೆನ್ಸು ಅಂತ 8ಇಂದ ಯಾಕೆ ಡಿವೈಡೆಡ್ ಬೈ ಮಾಡಬೇಕು ಅಂದರೆ ನಾವು ಇಲ್ಲಿ ಡೀಪ್ ನೆಕ್ ಕೊಡ್ತಾ ಇದ್ದೀವಿ. ಹಾಗಾಗಿ 8ಇಂದ ಡಿವೈಡೆಡ್ ಬೈ ಮಾಡ್ಕೊಳ್ತಾ ಇದ್ದೀವಿ. ಪ್ಯಾಕ್ ನೆಕ್ ಆದರೆ ಫ್ರಂಟಲ್ಲಿ ನೀವು ಪ್ಯಾಕ್ ನೆಕ್ ಕೊಟ್ಟರೆ 5ಇಂದ ಡಿವೈಡೆಡ್ ಬೈ ಮಾಡ್ಕೊಳ್ಳಿ. ನಿಮ್ಮ ಒಂದು ಶೋಲ್ಡರ್ನ ಕ್ಲಿಯರ್ ಆಯಿತು ಅಂತ ಅನ್ಕೊಂಡಿದ್ದೀನಿ. 1 ಇಂಚಿಗೆ ನಾನು ಇಲ್ಲಿ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ತೀನಿ. ಈ ರೀತಿ ನೀಟಾಗಿ ಮಾರ್ಕ್ ಮಾಡಿಕೊಂಡೆ. ಈಗ ನಾವು ಫ್ರಂಟಲ್ಲಿ ನೆಕ್ ವಿಡ್ತ್ನ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ನಾವು ನೆಕ್ ವಿಡ್ತ್ ಏನು ಮಾರ್ಕ್ ಮಾಡ್ಕೊಂಡಿದ್ದೀವೋ 13.5ನ ಇದನ್ನು ಡಿವೈಡೆಡ್ ಬೈ 5 ಮಾಡ್ಕೊಳ್ಳೋಣ. 2.7 ಬಂದಿದೆಯಲ್ಲ. 2.7ನ ನಾನು ಇಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ. ಈ ರೀತಿ ಇಲ್ಲಿಂದ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ತೀನಿ. ಈ ರೀತಿ ಡ್ರಾ ಮಾಡ್ಕೊಂಡಿದ್ದ ಆದಮೇಲೆ ನಾವೀಗ ಇಲ್ಲಿ ಶೋಲ್ಡರ್ನ ಮೈನಸ್ ಮಾಡಬೇಕು. ಶೋಲ್ಡರ್ನ ಮೈನಸ್ ಮಾಡೋದು ಯಾವ ರೀತಿ ಸುಮಾರಷ್ಟು ಜನಕ್ಕೆ ಕನ್ಫ್ಯೂಷನ್ ಇರೋದು ಇದೆ. ಯಾವ ರೀತಿ ಶೋಲ್ಡರ್ ಮೈನಸ್ ಮಾಡಬೇಕು, ಯಾವ ಬೇಸಸ್ ಮೇಲೆ ಶೋಲ್ಡರ್ನ ಮೈನಸ್ ಮಾಡಬೇಕು. ನೀವು ಎಷ್ಟು ಡೀಪ್ ತಗೊಳ್ತಾ ಇದ್ದೀರಾ ಆ ಡೀಪ್ ಮೇಲೆ ನೀವು ಶೋಲ್ಡರ್ ಮೈನಸ್ ಮಾಡಬೇಕಾಗಿ ಬರುತ್ತೆ. ಸೊ ನಿಮಗೆ ಫ್ರಂಟಲ್ಲಿ ನೀವು ಎಷ್ಟು ಡೀಪ್ ತಗೊಳ್ತಾ ಇದ್ದೀರಾ ಅಂತ ನೋಡಿ. ನಾನಿಲ್ಲಿ ಫ್ರಂಟಲ್ಲಿ ತಗೊಳ್ತಾ ಇರೋ ಡೀಪ್ ಬಂದು 8 ಇಂಚ್ ತಗೊಳ್ತೀನಿ. ಇಲ್ಲ ನಿಮಗೆ 8 ಇಂಚ್ ಜಾಸ್ತಿ ಆಯಿತು ಅಂದರೆ ನೀವು ಕಡಿಮೆ ಮಾಡ್ಕೊಳ್ಳಿ. 8 ಇಂಚು ಇಲ್ಲ 7.5 ತಗೊಳ್ತೀನಿ. ಇಲ್ಲ 8 ಇಂಚ್ ತಗೊಳ್ತೀನಿ. ನಾನು ಇಲ್ಲಿ ಬ್ರಾಡ್ ಲೀಫ್ ನೆಕ್ನ ಕೊಡ್ತಿದ್ದೀನಿ. ಅಂದರೆ ನೋಡಿ ಈ ರೀತಿ ನೆಕ್ ಶೇಪ್ನ ಕೊಡ್ತಿದ್ದೀನಿ ನಾನು. ಸೊ ನಿಮಗೆ ಯಾವ ನೆಕ್ ಶೇಪ್ ಬೇಕು ನೀವು ಆ ನೆಕ್ ಶೇಪ್ನ ತಗೊಳ್ಳಿ. ಇಲ್ಲಾಂದರೆ ಸ್ವೀಟ್ ಆರ್ಟ್ ನೆಕ್ ಕೂಡ ಕೊಡ್ಬೋದು. ಈ ರೀತಿಯಾಗಿ ಈ ರೀತಿ ಸ್ವೀಟ್ ಆರ್ಟ್ ನೆಕ್ ಆದರೂ ಕೊಡಿ. ಇಲ್ಲ ನೀವು ಈ ಥರ ಬ್ರಾಡ್ ಲೀಫ್ ನೆಕ್ ಆದರೂ ಕೊಡ್ಬೋದು. ಚೆನ್ನಾಗಿರುತ್ತೆ. ಎರಡು ನೆಕ್ಕು ನಿಮಗೆ ಚೆನ್ನಾಗಿರುತ್ತೆ. ನಾನು ಜಸ್ಟ್ ಈ ರೀತಿ ಕೊಡೋಣ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಸ್ವೀಟ್ ಆರ್ಟ್ ನೆಕ್ ಸ್ವಲ್ಪ ಶೇಪ್ ಈ ರೀತಿ ಕೊಟ್ಟರೆ ನಿಮಗೆ ಚೆನ್ನಾಗಿರುತ್ತೆ. ನಾನಿಲ್ಲಿ 8 ಇಂಚ್ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಒಂದು 7.5 ಮಾರ್ಕ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಕ್ಲೈಂಟ್ ಎಷ್ಟು ಡೀಪ್ ಆಗ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಇಲ್ಲಿ 7.5 ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಜಾಸ್ತಿ ಡೀಪ್ ಬೇಡ ಅಂದ್ಕೊಂಡು 7.5ಗೆ ಒಂದು ಮಾರ್ಕ್ನ ಮಾಡ್ಕೊಂಡಿದ್ದೀನಿ. 7.5ಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಈಗ ನಾವು 7.5 ಡೀಪ್ ಬರ್ತಿದೆಯಲ್ಲ ಇಲ್ಲಿ ಶೋಲ್ಡರ್ ಎಷ್ಟು ಮೈನಸ್ ಮಾಡಬೇಕು ಅಂತ ನೋಡೋಣ. ನಾನಿಲ್ಲಿ 1/4 ಇಂಚ್ ಮೈನಸ್ ಮಾಡ್ತೀನಿ. ನೋಡಿ ನಿಮ್ಮ ಒಂದು ಡೀಪ್ ಎಷ್ಟಿದೆ ಮತ್ತು ನಿಮ್ಮ ಒಂದು ರೆಡಿ ಶೋಲ್ಡರ್ ಎಷ್ಟಿದೆ ಅನ್ನೋದ್ರ ಮೇಲೆ ನಿಮ್ಮ ಒಂದು ಶೋಲ್ಡರ್ ಮೈನಸ್ ಅನ್ನೋದು ಮಾಡಬೇಕಾಗುತ್ತೆ. ನಿಮ್ಮ ಶೋಲ್ಡರ್ ಕಡಿಮೆ ಇತ್ತು, ನಿಮ್ಮ ಡೀಪು ಕೂಡ ಕಡಿಮೆ ಇತ್ತು ಅಂದರೆ ನೀವು ಕಡಿಮೆ ಮೈನಸ್ ಮಾಡಿ. ನಿಮ್ಮ ಶೋಲ್ಡರ್ ಕಡಿಮೆ ಇದ್ದು ಡೀಪ್ ಜಾಸ್ತಿ ಇದೆ ಅಂದರೆ ನೀವು ಸ್ವಲ್ಪ ಜಾಸ್ತಿನೇ ಮೈನಸ್ ಮಾಡ್ಕೊಳ್ಳಿ. ಕ್ಲಿಯರ್ ಆಯಿತು ಅಂದ್ಕೊಂಡಿದ್ದೀನಿ. ನಿಮ್ಮ ಒಂದು ಶೋಲ್ಡರ್ ಕಡಿಮೆ ಇದ್ದು ನೆಕ್ ಡೀಪು ಕೂಡ ಕಡಿಮೆ ಇದೆ ಅಂದರೆ ನೀವು ಇಲ್ಲಿ ಕಡಿಮೆ ಮೈನಸ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಶೋಲ್ಡರ್ ಕಡಿಮೆ ಇದ್ದು ನಿಮ್ಮ ಒಂದು ಡೀಪ್ ಅನ್ನೋದು ಜಾಸ್ತಿ ಇದ್ದಷ್ಟು ನೀವು ಇಲ್ಲಿ ಜಾಸ್ತಿನ ಮೈನಸ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ನೋಡಿ 1/4 ಇಂಚ್ ಅಷ್ಟೇ ಮೈನಸ್ ಮಾಡ್ತೀನಿ. 1.25 ಕ್ಲಿಯರ್ ಆಯಿತಾ. 1.25ನ ನಾನಿಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ. ಅಷ್ಟು ಮೈನಸ್ ಮಾಡ್ತೀನಿ. 1.25 ಇಲ್ಲಿಂದ ಇಲ್ಲಿಗೆ ಇವಾಗ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ
6 ಇಂಚಸ್ ಇದೆ. ಸೇಮ್ 6 ಇಂಚಸ್ ನಾನು ಇಲ್ಲೂ ಕೂಡ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಇಷ್ಟು ಕ್ಲಿಯರ್ ಆಯ್ತಲ್ಲ. ಈಗ ನೋಡಿ ಇಲ್ಲಿ ನಾವು 6 ಇಂಚಸ್ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲೂ 6 ಇಂಚಸ್ ಇದೆಯಾ ಚೆಕ್ ಮಾಡ್ಕೊಳ್ಳಿ. 6 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ಕೋಬೇಕಾಗುತ್ತೆ. ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಈಗ ನಾವು ನೆಕ್ ವಿಡ್ತ್ನ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ನೋಡಿ ನೆಕ್ ವಿಡ್ತ್ನ ಮಾರ್ಕ್ ಮಾಡ್ಕೋಬೇಕಾದ್ರೆ 6 ಇಂಚಸ್ಸು ನಾವು ಬ್ಯಾಕಲ್ಲಿ ಏನು ನಾವು ಶೋಲ್ಡರ್ ತೊಗೊಂಡಿದ್ದೀವೋ ಸೇಮ್ ಫ್ರಂಟಲ್ಲೂ ಅದೇ ಶೋಲ್ಡರ್ ನಾವು ತೊಗೋಬೇಕಾಗುತ್ತೆ. ನಾವು ಬ್ಯಾಕಲ್ಲಿ ಎಷ್ಟು ತೊಗೊಂಡಿದ್ವಿ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ. ನೋಡಿ 3.25 ನಾನು ಬ್ಯಾಕಲ್ಲಿ ತೊಗೊಂಡಿರುವಂಥ ಶೋಲ್ಡರು. ಇಲ್ಲೂ ಕೂಡ ನಮಗೆ 3.25 ಶೋಲ್ಡರ್ ಅನ್ನೋದು ಬರಬೇಕು. ಇಲ್ಲೂ ಕೂಡ ನಮಗೆ 3.25 ಅನ್ನೋದು ಬರಬೇಕಾಗುತ್ತೆ. 3.25ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ ಈ ರೀತಿ. ನೋಡಿ ಈ ಪಾಯಿಂಟಿಂದ ನಾವೇನಿಲ್ಲಿ ಕಾಣಿಸ್ತಿದ್ದೆ ನಿಮಗೆ, ನಾನು ಏನಿಲ್ಲಿ ಮೈನಸ್ ಮಾಡಿದ್ದೀನೋ ಶೋಲ್ಡರು ಅಲ್ಲಿಂದ ಹಿಡಿದು ಇಲ್ಲಿಗೆ 3.25ಗೆ ಒಂದು ಮಾರ್ಕ್ನ ಮಾಡ್ಕೋಬೇಕಾಗುತ್ತೆ. ಇಲ್ಲಿಂದ ಇವಾಗ ಚೆಕ್ ಮಾಡ್ಕೊಳ್ಳಿ ನೆಕ್ ವಿಡ್ತ್ ನಿಮ್ಗೆ ಎಷ್ಟು ಬಂತು ರೆಡಿ ಅಂತ. ನೋಡಿ ನಮಗೆ ನೆಕ್ ವಿಡ್ತ್ ಬರ್ತಿದೆ 2.25 ಇಂಚು. 2.25 ಇಂಚ್ ನೆಕ್ ವಿಡ್ತು ನಮಗೆ ಸಾಕಾಗುತ್ತೆ. 2.25ಗೆ ಒಂದು ಮಾರ್ಕ್ನ ಮಾಡ್ಕೋಬೇಕಾಗುತ್ತೆ. 2.25ಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದ ಆದಮೇಲೆ ನೋಡಿ ಇಲ್ಲೂ ಕೂಡ ನಾನು 6 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಈಗ ಆರ್ಮೋಲ್ ಡೌನಿಂಗ್ನ ಮಾರ್ಕ್ ಮಾಡ್ಕೊಳ್ಳೋಣ. ಆರ್ಮೋಲ್ ಡೌನಿಂಗ್ನ ಮಾರ್ಕ್ ಮಾಡ್ಕೋಬೇಕು ಅಂತಂದರೆ ಈಗ ನಾವು ಮಾಡಬೇಕಾಗಿರೋದು ಚೆಸ್ಟ್ ಡಿವೈಡೆಡ್ ಬೈ 6 ಮಾಡಿ ಇದರಲ್ಲಿ ಎಷ್ಟು ಪ್ಲಸ್ ಇಲ್ಲ ಮೈನಸ್ ಮಾಡಬೇಕು ಅನ್ನೋದು ನೋಡೋಣ. ನಮ್ಮ ಒಂದು ಚೆಸ್ಟ್ ಬಂದು 40 ಇದೆ. ಇದರಲ್ಲಿ ಡಿವೈಡೆಡ್ ಬೈ 6 ಮಾಡ್ಕೊಳ್ಳೋಣ. ಎಷ್ಟು ಬಂತು? 6.66 ಬಂತು. ಎಷ್ಟು ಬಂತು? 6.66 ಬಂತು. ಇದರಲ್ಲಿ ನಾನು ಮೈನಸ್ 0.75 ಮಾಡ್ಕೊಳ್ತೀನಿ. ನೋಡಿ 5.91 ಬಂದಿದೆ. ಅಂದರೆ ನಮಗೆ 6 ಇಂಚಸ್ ಅಷ್ಟು ಫ್ರಂಟಲ್ಲಿ ಮಾರ್ಕ್ ಮಾಡ್ಕೋಬೇಕು. ಕ್ಲಿಯರ್ ಆಯ್ತಲ್ಲ. ಈಗ ನಾವು ಇದಕ್ಕೆ ಎಷ್ಟೆಷ್ಟು ಮಾಡ್ಕೋಬೇಕು ಅನ್ನೋದು ಸುಮಾರಷ್ಟು ಜನಕ್ಕೆ ಡೌಟ್ ಇರುತ್ತೆ. ಇವಾಗ ನಮಗೆ ಎಷ್ಟು ಬಂತು? 5.91 ಬಂತಲ್ವಾ. ಸೊ ನೋಡಿ ಈಗ ನಿಮ್ಮ ಒಂದು ಆರ್ಮೋಲ್ ಯಾವ ರೀತಿ ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟು ಮಾರ್ಕ್ ಮಾಡ್ಕೋಬೇಕು ಅಂದರೆ ನಿಮ್ಮ ಒಂದು ಚೆಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ನಿಮಗೆ ನಾನು ಇಲ್ಲಿ 40 ಚೆಸ್ಟ್ದು ಮಾರ್ಕಿಂಗ್ ಅನ್ನೋದು ಮಾಡ್ತಿರೋದು. ಇಲ್ಲಿ ನನಗೆ ಬ್ಯಾಕಲ್ಲಿ ನೋಡಿ ಬ್ಯಾಕಲ್ಲಿ ನಾನು ಏನು ಮಾಡಿದೆ ಚೆಸ್ಟ್ ಡಿವೈಡೆಡ್ ಬೈ 6 ಮಾಡಿ ಅದಕ್ಕೆ ಪ್ಲಸ್ 0.75 ಮುಕ್ಕಾಲು ಇಂಚನ್ನ ಆ್ಯಡ್ ಮಾಡಿದೆ. ಇದರಲ್ಲಿ ಏನು ಮಾಡ್ತಾ ಇದ್ದೀನಿ ಫ್ರಂಟಲ್ಲಿ ಚೆಸ್ಟ್ ಡಿವೈಡೆಡ್ ಬೈ 6 ಮಾಡ್ಕೊಂಡು ಅದರಲ್ಲಿ ಮುಕ್ಕಾಲು ಇಂಚನ್ನ ಮೈನಸ್ ಮಾಡ್ತಾ ಇದ್ದೀನಿ. ಕ್ಲಿಯರ್ ಆಯಿತು ಅಂದ್ಕೊಂಡಿದ್ದೀನಿ. ಈಗ ನಿಮಗೆ ಏನಾದರೂ 40 ಮೇಲೆ ಚೆಸ್ಟ್ ಬಂತು ಅಂತ ಅನ್ಕೊಳ್ಳಿ, ಚೆಸ್ಟ್ ಡಿವೈಡೆಡ್ ಬೈ 6 ಮಾಡ್ಕೊಳ್ಳಿ, ಅದಕ್ಕೆ ಒಂದು ಹಾಫ್ ಇಂಚನ್ನ ಆ್ಯಡ್ ಮಾಡ್ಕೊಳ್ಳಿ. ಹಾಫ್ ಇಂಚನ್ನ ಆ್ಯಡ್ ಮಾಡಿಕೊಂಡ್ರೆ ನಿಮಗೆ ಸಾಕಾಗುತ್ತೆ. ಫ್ರಂಟಿಗೆ ಬರೋಷ್ಟೊತ್ತಿಗೆ ಚೆಸ್ಟ್ ಡಿವೈಡೆಡ್ ಬೈ 6 ಮಾಡ್ಕೊಳ್ಳಿ, ಅದಕ್ಕೆ 1 ಇಂಚನ್ನ ಮೈನಸ್ ಮಾಡ್ಕೊಳ್ಳಿ. ಈ ರೀತಿ ಫಾರ್ಮುಲಾಸ್ ಇದಾವೆ ನಿಮಗೆ. ಫಾರ್ಮುಲಾಸು ನಾನು ಸ್ಟೆಪ್ ಬೈ ಸ್ಟೆಪ್ ನೆಕ್ಸ್ಟ್ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ನಿಮಗೆ ಏನಾದರೂ 40 ಇಂದ ಒಳಗಡೆ ಇತ್ತು ಅನ್ಕೊಳ್ಳಿ, ಒಂದು 35 to 40 ಇದ್ದರೆ ಈಗ ನಾನು ಏನು ಫಾರ್ಮುಲಾ ಯೂಸ್ ಮಾಡಿದ್ದೀನೋ ಚೆಸ್ಟ್ ಡಿವೈಡೆಡ್ ಬೈ 6 ಮಾಡ್ಕೊಳ್ಳಿ, ಫ್ರಂಟಲ್ಲಿ ಅದರಲ್ಲಿ ಮುಕ್ಕಾಲು ಇಂಚನ್ನ ಮೈನಸ್ ಮಾಡ್ಕೊಳ್ಳಿ, ನಿಮಗೆ ಕರೆಕ್ಟಾಗಿ ಸರಿ ಹೋಗುತ್ತೆ. ನಿಮಗೆ ಏನಾದರೂ 30 ಇಂದ 35 ಚೆಸ್ಟ್ ಮೆಜರ್ಮೆಂಟ್ ಇತ್ತು ಅಂದರೆ ಫ್ರಂಟಲ್ಲಿ ಚೆಸ್ಟ್ ಡಿವೈಡೆಡ್ ಬೈ 6 ಮಾಡ್ಕೊಳ್ಳಿ, ಅದಕ್ಕೆ ಒಂದು ಕಾಲು ಇಂಚನ್ನ ಆ್ಯಡ್ ಮಾಡ್ಕೊಳ್ಳಿ. ಫ್ರಂಟಿಗೆ ಬಂದರೆ ಚೆಸ್ಟ್ ಡಿವೈಡೆಡ್ ಬೈ 6 ಮಾಡಿ ಅದರಲ್ಲಿ ಕಾಲು ಇಂಚನ್ನ ಮೈನಸ್ ಮಾಡ್ಕೊಳ್ಳಿ. ಈ ರೀತಿ ಫಾರ್ಮುಲಾಸ್ ಇರ್ತದೆ. ಅದನ್ನು ನೀವು ಫಾಲೋ ಮಾಡಿದ್ರೆ ನೀಟಾಗಿ ನಿಮ್ಗೆ ಆರ್ಮೋಲ್ ಅನ್ನೋದು ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ. ನೋಡಿ ನನಗೆ 5.91 ಬರ್ತಿದೆಯಲ್ಲ, 5.91 ಅಂದರೆ ನನಗೆ 6 ಇಂಚಸ್ಸು ಮಾರ್ಕಿಂಗ್ ಅನ್ನೋದು ಮಾಡ್ಕೊಳ್ತೀನಿ. ನಾನು ಫ್ರಂಟಲ್ಲಿ 6 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ತೀನಿ ಇಲ್ಲಿ. ಈ ರೀತಿ ಮಾರ್ಕ್ನ ಮಾಡ್ಕೊಂಡಿದ್ದಾದಮೇಲೆ ನೋಡಿ 6 ಇಂಚಸ್ಸು ಈ ರೀತಿ 6 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ಕೊಂಡಿದ್ದೀನಿ ನಾನು. ಓಕೆನಾ. ಇಷ್ಟಾದಮೇಲೆ ಈಗ ನೆಕ್ನ ಮಾರ್ಕ್ ಮಾಡ್ಕೊಳ್ಳೋಣ. ನೆಕ್ ಮಾರ್ಕ್ ಮಾಡ್ಕೊಳ್ಳೋಕೆ ಮುಂಚೆ ಆರ್ಮೋಲೆ ನಾವು ಕ್ಲಿಯರ್ ಮಾಡ್ಕೊಬೋಣ ಪೂರ್ತಿ. ಅದನ್ನು ನೋಡಿ ಇಲ್ಲಿಂದ ಮಿಡ್ಲಿಗೆ ಒಂದು ಫೋಲ್ಡ್ನ ಮಾಡಿಕೊಂಡು ಈ ರೀತಿ ಇಲ್ಲಿ ನಾನು 1/2 ಇಂಚ್ ಒಳಗಡೆಗೆ ಮಾರ್ಕ್ನ ಮಾಡ್ಕೊಳ್ತೀನಿ. ಓಕೆನಾ. 1/2 ಇಂಚ್ ಒಳಗಡೆ ಮಾರ್ಕ್ನ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟ್ ಆಗಿ ಒಂದು ಲೈನ್ನ ಡ್ರಾ ಮಾಡ್ಕೊಳ್ತೀನಿ. ಇದೆಷ್ಟು ಕ್ರಾಸ್ ಬರ್ತೋ ಬರಲಿ ಅಷ್ಟು ಕ್ರಾಸಲ್ಲಿ ನಾವು ಸ್ಟ್ರೈಟಾಗಿ ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕಾಗತ್ತೆ. ಇಷ್ಟು ಕ್ರಾಸ್ ಬಂತು. ಇಲ್ಲಿಂದ ನೋಡಿ ನೀಟಾಗಿ ರೀತಿ ಇದು ನಮಗೆ ಚೆಸ್ಟ್ ಲೈನ್ ಆಗಿರುತ್ತೆ. ಇಲ್ಲಿಂದ ನಾವು ಎಷ್ಟು ಆರ್ಮೋಲ್ ರೌಂಡ್ ತೊಗೋಬೇಕು ಅಂತ ನೋಡಿ ಇಲ್ಲಿಂದ 1.5 ಇಂಚು ನಾನು ರೌಂಡಿಂಗ್ ಅನ್ನೋದು ತೊಗೊಳ್ತೀನಿ. ಇಲ್ಲಿಂದ ಇಲ್ಲಿಗೆ ಮಿಡ್ಲಿಗೆ ಒಂದು ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ನೋಡಿ ಇಲ್ಲಿಂದ ನೀಟಾಗಿ ರೀತಿ ನೀಟಾಗಿ ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕು ಮಿಡ್ಲಿಗೆ. ಈಗ ನಮಗೆ ಚೆಸ್ಟ್ ಲೈನ್ ಮೇಲೆ ಚೆಸ್ಟ್ನ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಚೆಸ್ಟ್ನ ಮಾರ್ಕ್ ಮಾಡ್ಕೊಳ್ಳೋಕ್ಕೆ ಫ್ರಂಟಲ್ಲಿ ನಾನು 40 ಇಂಚಸ್ಗೆ ಪ್ಲಸ್ 2 ಇಂಚನ್ನ ಆ್ಯಡ್ ಮಾಡ್ಕೊಳ್ತೀನಿ. 42 ಆಗುತ್ತೆ. ನಿಮ್ಗೆ ಇನ್ನೂ ಲೂಸ್ ಆಗಬೇಕು ಕಂಫರ್ಟಬಲ್ ಆಗಬೇಕು ಅಂದರೆ ನೀವು 3 ಇಂಚಸ್ ಕೂಡ ಆ್ಯಡ್ ಮಾಡ್ಕೋಬೋದು. ನಾನು ಇಲ್ಲಿ 2 ಇಂಚಸ್ನ ಆ್ಯಡ್ ಮಾಡಿದ್ದೀನಿ. ಇದರಲ್ಲಿ ಡಿವೈಡೆಡ್ ಬೈ 4 ಮಾಡ್ಕೊಳ್ಳೋಣ. ನೋಡಿ 10.5 ಅನ್ನೋದು ಬಂತು ನನಗೆ. 10.5 ಬಂತು. 10.5ಗೆ ನಾನು ಇಲ್ಲೊಂದು ಮಾರ್ಕಿಂಗ್ನ ಮಾಡ್ಕೊಳ್ತೀನಿ. ಇದು ನಮ್ಮ ಫೈನಲ್ ಮಾರ್ಕಿಂಗ್ ಅಲ್ಲ, ಇದರಲ್ಲಿ ನಾನು ಚೇಂಜಸ್ನ ಮಾಡ್ತೀನಿ. ಯಾವ ರೀತಿ ಚೇಂಜಸ್ ಮಾಡ್ತೀನಿ ಅಂತ ಒಂದ್ಸಲ ನೋಡ್ಕೊಳ್ಳಿ. 10.5ಗೆ ಒಂದು ಮಾರ್ಕಿಂಗ್ನ ಮಾಡ್ಕೊಂಡು ಇಲ್ಲಿ ಕ್ಲಿಯರ್ ಆಯಿತಾ. 10.5ಗೆ ಒಂದು ಮಾರ್ಕ್ನ ಮಾಡ್ಕೊಂಡಿದ್ದ ಆದಮೇಲೆ ನಮ್ಮ ಒಂದು ಅಪ್ಪರ್ ಚೆಸ್ಟು ಮತ್ತು ಮಿಡಲ್ ಚೆಸ್ಟ್ಗೆ ಡಿಫ್ರೆನ್ಸ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಅಪ್ಪರ್ ಚೆಸ್ಟ್ ಬಂದು 37 ಇದೆ, ಮಿಡಲ್ ಚೆಸ್ಟ್ ಬಂದು ಫುಲ್ ಬಸ್ಟ್ ಬಂದು 40 ಇದೆ. ಅಂದರೆ ನಮಗೆ 3 ಇಂಚಸ್ ಡಿಫ್ರೆನ್ಸೇಷನ್ ಬರುತ್ತೆ. ಈಗ ನಾನು ಆ 3 ಇಂಚಸ್ನ ನೋಡಿ ಈಗ 40 ಮೈನಸ್ 37 ಮಾಡ್ಕೊಳ್ಳೋಣ. 3 ಇಂಚಸ್ ನಮಗೆ ಡಿಫ್ರೆನ್ಸ್ ಅನ್ನೋದು ಬಂತು. ಇದನ್ನು ಡಿವೈಡೆಡ್ ಬೈ 4 ಮಾಡ್ಕೊಳ್ಳೋಣ. ನೋಡಿ 0.75 ಮುಕ್ಕಾಲು ಇಂಚು ನನಗೆ ಡಿಫ್ರೆನ್ಸೇಷನ್ ಬರುತ್ತೆ. ಮುಕ್ಕಾಲು ಇಂಚು ನಾನು ಇಲ್ಲಿಂದ ಇಲ್ಲಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ನೋಡಿ ಕರೆಕ್ಟಾಗಿ ಮುಕ್ಕಾಲು ಇಂಚಲ್ಲಿ ಬರುತ್ತೆ. ಒಂದು ಮಾರ್ಕಿಂಗ್ನ ಮಾಡಿಕೊಂಡೆ ನಾನು ಇಲ್ಲಿ ಒಳಗಡೆಗೆ. ಇಲ್ಲಿಂದ ನಿಮ್ಗೆ ಮಾರ್ಕಿಂಗ್ ಕಾಣಿಸಿಲ್ಲ ಅಂದರೆ ನೋಡಿ ಇದು ನಮ್ಮ ಒಂದು ಚೆಸ್ಟ್ ಲೈನ್ ಆಗಿರುತ್ತೆ. ನಾವು ಅಪ್ಪರ್ ಚೆಸ್ಟ್ಗೂ ಮತ್ತು ಮಿಡಲ್ ಚೆಸ್ಟ್ಗೂ ಡಿಫ್ರೆನ್ಸ್ ಕಂಡು ಹಿಡ್ಕೊಂಡು ಮುಕ್ಕಾಲು ಇಂಚು ಒಳಗಡೆಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಓಕೆನಾ. ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದನ್ನು ಯಾವ ರೀತಿ ನಾನು ನೆಕ್ಸ್ಟು ಹೇಳ್ಕೊಡ್ತೀನಿ ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕು ಅಂತ. ಈಗ ನಾನು ಲೆಂತ್ನ ಮಾರ್ಕ್ ಮಾಡ್ಕೊಳ್ತೀನಿ. ಬ್ಲೌಸ್ ಲೆಂತ್ನ ನೋಡಿ ಬ್ಲೌಸ್ ಲೆಂತ್ನ ಮಾರ್ಕ್ ಮಾಡ್ಕೊಳ್ಳೋಕ್ಕೆ ಇಲ್ಲಿಂದ ಇಲ್ಲಿಗೆ ಫೋಲ್ಡ್ನ ಮಾಡ್ಕೊಳ್ಳಿ.
ಪಾಯಿಂಟ್ ಇಲ್ಲಿ ಮಾಡ್ಕೊಳ್ಳಿ. ನಿಮಗೆ ಲೆಂತನ್ನು ಮಾರ್ಕ್ ಮಾಡ್ಕೊಳ್ಳಿ. ಈ ಲೆಂತ್ ತಗೋಬೇಕಾದ್ರೆ ನೀವು ಅಪೆಕ್ಸ್ ಪಾಯಿಂಟು ಮತ್ತು ನಿಮಗೆ ಈ ಒಂದು ಲೋಯರ್ ಬಸ್ಟ್ ಪಾಯಿಂಟು ಎಲ್ಲ ತೊಗೊಬಿಡ್ಬೇಕಾಗುತ್ತೆ. ನೋಡಿ ಇವರ ಒಂದು ಅಪೆಕ್ಸ್ ಪಾಯಿಂಟ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. 10.5 ಇದೆ. ನಾನು 11 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ, ಹಾಫ್ ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ತೀನಿ. ಅಂಡರ್ ಬಸ್ಟ್ ಲೈನ್ ಬಂದು ಇವರಿಗೆ 13 ಇಂಚಸ್ ಇದೆ. ಇವರ ಒಂದು ಫುಲ್ ಲೆಂತ್ ಬಂದು ಫ್ರಂಟಲ್ಲಿ ಬ್ಯಾಕಲ್ಲಿ 14.5 ಇದೆ, ಫ್ರಂಟಲ್ಲಿ 16 ಇದೆ. ನಾನು ಅದಕ್ಕೆ 1 ಇಂಚನ್ನ ಆ್ಯಡ್ ಮಾಡಿಕೊಂಡು 17 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಕ್ಲಿಯರ್ ಆಯಿತಾ? ನೀವು ಇಲ್ಲ ಅವರಿಗೆ ನಾನು ಫ್ರಂಟಲ್ಲಿ ಜಸ್ಟ್ ಲೆಂತ್ ತೊಗೊಂಡಿಲ್ಲ, ಯಾವ ರೀತಿ ನಾನು ಫ್ರಂಟಲ್ಲಿ ಚೆಸ್ಟ್ ಲೆಂತ್ನ ಮಾರ್ಕ್ ಮಾಡ್ಕೋಬೇಕು ಅಂತಂದರೆ ಬ್ಯಾಕಲ್ಲಿ ಏನಿದೆಯೋ ನಿಮಗೆ ಒಂದು ಚೆಸ್ಟ್ ಲೆಂತು ಅದಕ್ಕಿಂತ 1.5 ಇಂಚನ್ನ ಆ್ಯಡ್ ಮಾಡ್ಕೊಳ್ಳಿ. 1.5 ಇಂಚ್ ಇದಕ್ಕೆ ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ? 16 ಆಗುತ್ತೆ. ಓಕೆನಾ? 16ಗೆ ನೀವು ಸ್ಟಿಚಿಂಗ್ ಮಾರ್ಜಿನ್ ಒಂದನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ, 17 ಬರುತ್ತೆ. ಓಕೆನಾ? ನಿಮಗೆ ಈ 17 ಅನ್ನೋದು ನೀಟಾಗಿ ಸೆಟ್ ಆಗುತ್ತೆ. 17 ಇಂಚಸ್ಸು ಮಾರ್ಕ್ನ ಮಾಡ್ಕೊಳ್ಳಿ. ಮತ್ತು ನಿಮಗೆ ಚೆಸ್ಟ್ ಮೇಲೂ ಡಿಪೆಂಡ್ ಆಗುತ್ತೆ ಫ್ರಂಟ್ ಲೆಂತ್ ಅನ್ನೋದು. ನಿಮಗೆ ಚೆಸ್ಟ್ ಹೆವಿ ಇತ್ತು ಅಂದರೆ ಫ್ರಂಟಲ್ಲಿ ಲೆಂತ್ ಅನ್ನೋದು ಜಾಸ್ತಿ ತಗೋಬೇಕಾಗುತ್ತೆ. ಇಲ್ಲಾಂದರೆ ನಿಮಗೆ ಏನಾಗುತ್ತೆ, ಫ್ರಂಟಲ್ಲಿ ತುಂಡಾಗ್ಬಿಡುತ್ತೆ, ಕಪ್ ಶೇಪು ನೀಟಾಗಿ ಬರೋದಿಲ್ಲ. ಅದ್ರ ಕಡೆ ಸ್ವಲ್ಪ ನೀವು ಗಮನ ಕೊಡಬೇಕಾಗುತ್ತೆ. ಕ್ಲಿಯರ್ ಆಯಿತು ಅಂದ್ಕೊಂಡಿದ್ದೀನಿ. ಇದು ಅಪೆಕ್ಸ್ ಪಾಯಿಂಟ್ ಆಗಿರ್ಬೋದು, ಇದು ಅಂಡರ್ ಬಸ್ಟ್ ಲೈನು, ಇದು ನಿಮ್ಮ ಒಂದು ಫುಲ್ಲು ಲೆಂತು. ಇಷ್ಟನ್ನ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ನಾನು ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ತೀನಿ ಅಪೆಕ್ಸ್ ಪಾಯಿಂಟ್ ಹತ್ರ, ಮತ್ತು ಇಲ್ಲಿ ಫುಲ್ಲು ಲೆಂತ್ ಹತ್ರ ಕೂಡ ನಾನು ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ಳೋಣ. ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಈಗ ನಾನು ನೋಡಿ ನೆಕ್ ವಿಡ್ತ್ನ ಮಾರ್ಕ್ ಮಾಡ್ಕೊಳ್ತೀನಿ. ನೆಕ್ ವಿಡ್ತ್ನ ಮಾರ್ಕ್ ಮಾಡಿದ್ದೀನಲ್ಲ, ನೆಕ್ ಡೀಪ್ನ ಮಾರ್ಕ್ ಮಾಡ್ಕೊಳ್ತೀನಿ. ನಾನಿಲ್ಲಿ 7.25 ತಗೊಳ್ತೀನಿ, ಇಲ್ಲ 7.75 ತೊಗೊಳ್ಳಿ, ನಿಮಗೆ ಚೆನ್ನಾಗಿ ಬರುತ್ತೆ ನೆಕ್ ಶೇಪು. ನೀವು ನೆಕ್ ಶೇಪ್ ಯಾವ ರೀತಿ ಕೊಡ್ತಿದ್ದೀರಾ ಅನ್ನೋದ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಬ್ರಾಡ್ ಲೀಫ್ ನೆಕ್ ಕೊಡ್ತಿದ್ದೀನಿ, ಸ್ವೀಟರ್ ನೆಕ್ ಕೊಡ್ತಿದ್ದೀನಿ ಅಂದರೆ 1 ಇಂಚು ಜಾಸ್ತಿನೇ ತಗೊಳ್ಳಿ, ಪರವಾಗಿಲ್ಲ, ಏನು ಪ್ರಾಬ್ಲಮ್ ಆಗಲ್ಲ. ನಿಮಗೆ ನೀಟಾಗಿ ಬ್ಲೌಸ್ ಅನ್ನೋ ಫಿಟ್ಟಿಂಗ್ ಬರುತ್ತೆ. ನೀವು ರೌಂಡ್ ಶೇಪ್ ತಗೊಳ್ತಾ ಇದ್ದೀನಿ ಅಂದರೆ ಒಂದು ಹಾಫ್ ಇಂಚ್ ಇಲ್ಲ 1 ಇಂಚು ಕಡಿಮೆ ತಗೊಂಡ್ರೆ ಬೆಸ್ಟು. ನಾನು ಜಸ್ಟ್ ಇಲ್ಲಿ ಸ್ವೀಟರ್ ನೆಕ್ ಥರ ಶೇಪ್ನ ಕೊಡ್ತಿದ್ದೀನಿ. ನನಗೆ 2 ಕಾಲು ಬರ್ತಿದೆ. ಇಲ್ಲಿ ನಾನು ನೋಡಿ 2.75 ಇಂಚನ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ನಾನಿಲ್ಲಿ ಹಾಫ್ ಇಂಚ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮೇಲೆ ನೆಕ್ ವಿಡ್ತ್ಗಿಂತ ಇಲ್ಲಿ ಹಾಫ್ ಇಂಚ್ ಪ್ಲಸ್ ಮಾಡಿಕೊಂಡು ಮಾರ್ಕಿಂಗ್ ಅನ್ನೋದು ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ. ಈಗ ಇಲ್ಲಿ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ಳೋಣ. ಈ ರೀತಿ ಸ್ಟ್ರೈಟ್ ಲೈನ್ನ ಡ್ರಾ ಮಾಡಿದಾದಮೇಲೆ ಇಲ್ಲಿ ನಿಮಗೆ ನೆಕ್ ಶೇಪ್ನ ನೀವು ಡ್ರಾ ಮಾಡ್ಕೋಬೋದು. ನೋಡಿ ನಾನು ಫ್ರೆಂಚ್ ಕರ್ವ್ ಸ್ಕೇಲ್ನ ಯೂಸ್ ಮಾಡಿ ನೆಕ್ ಶೇಪ್ನ ಡ್ರಾ ಮಾಡ್ತೀನಿ. ನೋಡ್ಕೊಳ್ಳಿ, ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ನೀವು ಡ್ರಾ ಮಾಡ್ಕೋಬೋದು. ನಿಮ್ಮ ಚಾಯ್ಸು, ನೀವು ಯಾವ ನೆಕ್ ಶೇಪ್ ಡ್ರಾ ಮಾಡ್ತೀರಾ ಅನ್ನೋದು. ನೋಡಿ ನಾನು ಈ ರೀತಿ ನೆಕ್ ಶೇಪ್ನ ಡ್ರಾ ಮಾಡಿಕೊಂಡೆ. ನೋಡಿ ಇದೇನಿದೆಯೋ ಇಲ್ಲೂ ಕೂಡ ಈ ನೆಕ್ ಶೇಪ್ನ ಕೊಡೋಣ ಅನ್ಕೊಂಡಿದ್ದೀನಿ ನಾನು. ನಿಮಗೆ ಸ್ವೀಟ್ ಆರ್ಟ್ ನೆಕ್ ಬೇಕಾ, ಬ್ರಾಡ್ ಲೀಫ್ ನೆಕ್ ಬೇಕಾ, ಯಾವ್ದು ಬೇಕೋ ನೀವು ಡ್ರಾ ಮಾಡ್ಕೊಳ್ಳಿ. ಈಗ ನಾನು ಆರ್ಮೋಲ್ನ ಫಿನಿಶ್ ಮಾಡ್ತೀನಿ. ನೋಡಿ ಆರ್ಮೋಲ್ನ ಫಿನಿಶ್ ಮಾಡೋಕ್ಕೆ ಈ ರೀತಿ ಫ್ರೆಂಚ್ ಕರ್ವ್ ಸ್ಕೇಲ್ನ ಯೂಸ್ ಮಾಡಿ. ನೋಡಿ ಈ ಪಾಯಿಂಟ್ ನಿಮಗೆ ಮ್ಯಾಚ್ ಆಗಬೇಕು, ಈ ಪಾಯಿಂಟ್ ಮ್ಯಾಚ್ ಆಗಬೇಕು, ಆ ರೀತಿ ನಾವು ನೀಟಾಗಿ ಶೇಪ್ನ ಡ್ರಾ ಮಾಡ್ಕೋಬೇಕಾಗತ್ತೆ. ಆರ್ಮೋಲ್ ಶೇಪ್ ಅನ್ನೋದು ನಾನಿಲ್ಲಿ ಪರ್ಫೆಕ್ಟಾಗಿ ಮ್ಯಾಚ್ ಮಾಡಿದ್ದೀನಿ. ಈಗ ನಾವು ಅಫೆಕ್ಸ್ ಟು ಅಫೆಕ್ಸ್ನ ಮಾರ್ಕ್ ಮಾಡ್ಕೊಳ್ಳೋಣ. ಅಫೆಕ್ಸ್ ಟು ಅಫೆಕ್ಸ್ ಮಾರ್ಕ್ ಮಾಡ್ಕೋಬೇಕಂದ್ರೆ ನಮ್ಮ ಒಂದು ಚೆಸ್ಟ್ ಎಷ್ಟಿದೆ ಚೆಕ್ ಮಾಡ್ಕೊಳ್ಳಿ, ಅದನ್ನು ಡಿವೈಡೆಡ್ ಬೈ 10 ಮಾಡ್ಕೊಳ್ಳಿ. ನೋಡಿ ನಮಗೆ ಒಂದು ಅಫೆಕ್ಸ್ ಪಾಯಿಂಟ್ ಬಂದು ಚೆಸ್ಟ್ ಬಂದು 40 ಡಿವೈಡೆಡ್ ಬೈ 10 ಮಾಡಿ 40 ಡಿವೈಡೆಡ್ ಬೈ 10 ನಮಗೆ 4 ಇಂಚ್ ಅನ್ನೋದು ಬರುತ್ತೆ. ನೋಡಿ ಇದರಿಂದ 4 ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳೋಣ ನಮ್ಮ ಅಫೆಕ್ಸ್ ಲೈನ್ ಮೇಲೆ. ಕ್ಲಿಯರ್ ಆಯಿತಾ? 4 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. ಇಲ್ಲಿ ಬಾಟಮ್ಗೆ ಬರೋಷ್ಟೊತ್ತಿಗೆ ಹಾಫ್ ಇಂಚ್ ಮೈನಸ್ ಮಾಡಿ ನಾನು 3.5 ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಇದು ಪ್ರಿನ್ಸಸ್ ಕಟ್ ಕೊಡ್ತಿರೋದು ನನ್ನ ಫ್ರಂಟಲ್ಲಿ ಈ ಲೈನು ಸೇರಿಸಿ ಒಂದು ಲೈನ್ನ ಡ್ರಾ ಮಾಡ್ಕೊಳ್ತೀನಿ ಈ ರೀತಿ. ಈಗ ಡಾಟ್ ವಿಡ್ತ್ ಎಷ್ಟು ತಗೋಬೇಕು ಅಂತ ಇದು ಕೂಡ ಸೈಜಸ್ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಈ ಸೈಜ್ಗೆ 40 ಸೈಜ್ಗೆ 4.5 ಡಾಟ್ ವಿಡ್ತ್ನ ತಗೊಳ್ತಾ ಇದ್ದೀನಿ. ನಿಮಗೆ 40 ಮೇಲೆ ಹೋಯಿತು, 42, 43 ಈ ಥರ 45ವರೆಗೂ ನಿಮಗೆ 40 ಮೇಲೆ ಹೋಯಿತು ಅಂದರೆ ನೀವು ಇಲ್ಲಿ 5 ಇಂಚಸ್ 5.5 ಇಂಚಸ್ವರೆಗೂ 6 ಇಂಚಸ್ವರೆಗೂ ಡಾಟ್ ಲೆಂತ್ನ ತಗೋಬೋದು. ನಿಮ್ಮ ಒಂದು ಚೆಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ಬ್ಲೌಸ್ ಸೈಜ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ನಾನು ಇಲ್ಲಿ 4.5 ಇಂಚು ನನ್ನ ಒಂದು ಡಾಟ್ ಲೆಂತ್ನ ತೊಗೊಂಡಿದ್ದೀನಿ. ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ಳಿ. ಇಷ್ಟು ಮಾಡಿದಾದಮೇಲೆ ಇಲ್ಲಿಂದ ಇಲ್ಲಿಗೆ ಮಿಡ್ಲ್ ಎಷ್ಟಿದೆ ಚೆಕ್ ಮಾಡ್ಕೊಳ್ಳಿ. ಟೇಪ್ನ ಈ ರೀತಿ ಫೋಲ್ಡ್ ಮಾಡಿ ಮತ್ತು ಇಲ್ಲಿಂದ ಇಲ್ಲಿಗೆ ಮಿಡ್ಲು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ ಅಗೈನ್ ಮಿಡ್ಲ್ಗೆ ಒಂದು ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾವು ಶೇಪ್ನ ಕೊಡಬೇಕು. ಒಂದು ಹಾಫ್ ಇಂಚಷ್ಟು ಮೇಲೆ ಮಾರ್ಕ್ ಮಾಡ್ಕೊಳ್ಳಿ. ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಈಗ ಪ್ರಿನ್ಸಸ್ ಕಟ್ ಶೇಪ್ನ ಡ್ರಾ ಮಾಡಬೇಕು. ನೋಡಿ ಈ ರೀತಿ ಪ್ರಿನ್ಸಸ್ ಕಟ್ ಶೇಪ್ನ ಡ್ರಾ ಮಾಡಬೇಕಾಗತ್ತೆ. ಈ ರೀತಿ ಡ್ರಾ ಮಾಡಿ. ಇಲ್ಲಿ ಸ್ವಲ್ಪ ಕ್ರಾಸ್ ಆಗಿ ಕ್ಲಿಯರ್ ಆಯ್ತಲ್ಲ, ಇಲ್ಲಿ ನೋಡಿ
ನಾನಿಲ್ಲಿ ಡಾರ್ಕ್ ಮಾಡ್ತೀನಿ, ನಿಮ್ಗೆ ಕಾಣಿಸುತ್ತೆ. ಈ ರೀತಿ ಶೇಪ್ನ ಮಾರ್ಕ್ ಮಾಡ್ಕೊಳ್ಳಿ. ಇಷ್ಟಾದಮೇಲೆ ಇಲ್ಲಿ ನೋಡಿ 3/4 ಇಂಚ್ ಎಲ್ಲಿ ಬರುತ್ತೆ ಸೆಟ್ ಮಾಡ್ಕೊಳ್ಳಿ ಟೇಪ್ನ. 0.75 ಎಲ್ಲಿ ಬರುತ್ತೆ ಸೆಟ್ ಮಾಡ್ಕೊಳ್ಳಿ ಟೇಪ್ನ. ಅಲ್ಲಿ ಒಂದು ಮಾರ್ಕ್ನ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಮಾರ್ಕ್ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ನ ಈ ರೀತಿ ಡ್ರಾ ಮಾಡ್ಕೊಳ್ಳೋಣ ಆಫ್ ಎಕ್ಸ್ ಪಾಯಿಂಟಿಂದ. ಇಲ್ಲಿ ಡಾಟ್ ಲೆಂತ್ ಎಷ್ಟು ತಗೋಬೇಕು ಅಂತ 40 ಸೈಜಿಗೆ ನಾನು ತಗೊಳ್ತಾ ಇದ್ದೀನಿ. ಡಾಟ್ ಲೆಂತ್ ಬಂದು 0.75 3/4 ಇಂಚು ತಗೊಳ್ತಾ ಇದ್ದೀನಿ. 3/4 ಇಂಚಿಗೆ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ತೀನಿ ಇಲ್ಲಿ. ಓಕೆನಾ? ಇಷ್ಟು ಡ್ರಾ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಇಲ್ಲಿಂದ ಇಲ್ಲಿಗೆ ಎಷ್ಟು ಬರ್ತಿದೆ, 6 ಇಂಚಸ್ ಬರ್ತಿದೆ. ಇಲ್ಲಿಂದ ಇಲ್ಲಿಗೂ ಕೂಡ 6 ಇಂಚಸ್ ಬರೋ ಥರ ನೋಡ್ಕೊಳ್ಳಿ. ಹೇಳಿ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಇದು ಲೆಂತ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. 6 ಇಂಚಸ್ ಬರ್ತಿದೆ. ಇಲ್ಲೂ ಕೂಡ ನಮಗೆ 6 ಇಂಚಸ್ ಬರಬೇಕು. ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಳ್ಳಿ. ನೋಡಿ 6 ಇಂಚಸ್ ನನಗೆ ಇಲ್ಲಿಗೆ ಬರ್ತಿದೆ. ಇನ್ನೊಂದ್ಸಲ ಚೆಕ್ ಮಾಡ್ಕೊಳ್ಳಿ 6 ಇಂಚಸ್ ಅನ್ನೋದು ಎಲ್ಲಿಗೆ ಬರ್ತಿದೆ ಅಂತ. ನೋಡಿ 6 ಇಂಚಸ್ ನನಗೆ ಇಲ್ಲಿ ಬರ್ತಿದೆ. ಇಲ್ಲಿ ಇನ್ನೊಂದ್ಸಲ 6 ಇಂಚಸ್ ಇಲ್ಲಿ ಎಷ್ಟು ಬಂದಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ 1.5 ಇಂಚು ನನಗೆ 1.5 ಇಂಚ್ ಇಲ್ಲಿ ಡಿಫ್ರೆನ್ಸ್ ಅನ್ನೋದು ಬರ್ತಾ ಇದೆ. ಇದರಲ್ಲಿ 1/2 ಇಂಚು ಅಂದರೆ 3/4 ಇಂಚು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲೊಂದು ಕ್ಲಿಯರ್ ಮಾಡ್ತೀನಿ ನಿಮಗೆ. ಇಲ್ಲಿ ನೀವು ಡಾಟ್ ಹಿಡಿತಿದ್ದೀನಿ ಅಂದರೆ ಇಲ್ಲಿ ಮೈನಸ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಡಾಟ್ ಹಿಡಿದಿಲ್ಲ ಅಂದರೆ ಇಲ್ಲಿ ಮೈನಸ್ ಮಾಡಿ. ಇಲ್ಲಿ ನಾನು ಡಾಟ್ ಹಿಡಿಬೇಕು ಅನ್ಕೊಂಡಿದ್ದೀನಿ. ಸೊ ಹಾಗಾಗಿ ನಾನು ಇಲ್ಲಿ ಮೈನಸ್ನ ಮಾಡ್ತಾ ಇಲ್ಲ. ಇಲ್ಲೇ ನಾನು ಆ 3/4 ಇಂಚನ್ನ ಮೈನಸ್ ಮಾಡ್ತೀನಿ. ಕ್ಲಿಯರ್ ಆಯ್ತಲ್ಲ? ನೋಡಿ ಇಲ್ಲಿ 3/4 ಇಂಚನ್ನ ಮೈನಸ್ ಮಾಡ್ತೀನಿ. 3/4 ಇಂಚಿಗೆ ನೋಡಿ ಈ ಕಡೆ ಹಾಫ್ಗಿಂತೂ 1 ಪಾಯಿಂಟ್ ಕಡಿಮೆ, ಈ ಕಡೆ ಹಾಫ್ಗಿಂತೂ 1 ಪಾಯಿಂಟ್ ಕಡಿಮೆ. ಈ ರೀತಿ 3/4 ಇಂಚನ್ನ ಮೈನಸ್ ಮಾಡ್ತೀನಿ ನಾನು. ಈಗ ಇಲ್ಲಿ ವೇಸ್ಟ್ನ ಮಾರ್ಕ್ ಮಾಡ್ಕೊಳ್ಳೋಣ. ನಮ್ಮ ಒಂದು ವೇಸ್ಟ್ ಬಂದು ನೋಡಿ 33/4 ಮಾಡ್ಕೊಳ್ಳೋಣ. 8.25 ಬಂತು. 8.25 ಬಂದಿದೆ. ಇದಕ್ಕೆ ಪ್ಲಸ್ ನಾವು ಡಾಟ್ ವಿಡ್ತ್ ಎಷ್ಟು ತೊಗೊಂಡಿದ್ದೀವಿ 4.5 12.75 ಬೇಕು ನಮಗೆ. 12.75ನ ನಾನು ಇಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ. ಈ 12.75 ನಿಮಗೆ ಡೌಟ್ ಆಗಿರ್ಬೋದು ಯಾವ ರೀತಿ ಅಂತ. ನೋಡಿ ನಮ್ಮ ಒಂದು ವೇಸ್ಟ್ ಬಂದು 8.25 ಬರುತ್ತೆ. ಸಾರಿ 33/4 ಮಾಡ್ಕೊಂಡ್ರೆ ನಮ್ಮ ವೇಸ್ಟು ಎಷ್ಟು ಬಂತು 8.25 ಬಂತು. 8.25ಗೆ ನಾವು ಇಲ್ಲಿ ಡಾಟ್ನ ಮೈನಸ್ ಮಾಡಿದ್ದೀವಲ್ಲ, ಸೊ ಇದನ್ನು ಸೇರಿಸ್ಕೊಂಡು ನಾವು ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ನೋಡಿ ಪ್ಲಸ್ 4.5 12.75 ಬರುತ್ತೆ. 12.75ನ ನಾನು ಇಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ. 12.75ಅಲ್ಲಿ ಈಗ ನಾವು ಇಲ್ಲಿ 4 ಹೋದರೆ 8.25 ನಮಗೆ ಬರುವಂಥದ್ದು. ಹಾಗಾಗಿ ನಾನು ಇಲ್ಲಿ ಇಷ್ಟಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಓಕೆನಾ? ಇಷ್ಟಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಇಲ್ಲಿಂದ ಇಲ್ಲಿಗೆ ನಮ್ಮ ಒಂದು ಚೆಸ್ಟ್ ಲೈನು ಮತ್ತು ವೇಸ್ಟ್ ಲೈನು ಸೇರಿಸಿ ಒಂದು ಲೈನ್ನ ಹಾಕೊಳ್ತೀನಿ. ನಾನು ಎಕ್ಸ್ಟ್ರಾ ಮಾರ್ಜಿನ್ ಇಲ್ಲಿ ಕೊಡ್ತಾ ಇಲ್ಲ. ಜಸ್ಟ್ ಇಲ್ಲಿ ಚೆಸ್ಟ್ ಲೈನು ವೇಸ್ಟ್ ಲೈನು ಸೇರಿಸಿ ಒಂದು ಮಾರ್ಕಿಂಗ್ನ ಮಾಡ್ಕೊಂಡೆ. ನಮಗೆ ಇಲ್ಲಿ ಎಷ್ಟು ಡಿಫ್ರೆನ್ಸ್ ಬರ್ತಿದೆ 1.5 ಇಂಚು ಡಿಫ್ರೆನ್ಸ್ ಬರ್ತಿದೆ. ಆ 1.5 ಇಂಚು ಡಬಲ್ ಮಾಡ್ಕೊಳ್ಳೋಣ. ನೋಡಿ 1.5 ಇಂಚು ಡಬಲ್ ಮಾಡಿಕೊಂಡ್ರೆ ನಮಗೆ 3 ಇಂಚಸ್ ಬರುತ್ತೆ. 3 ಇಂಚಸ್ ನಾನು ಇಲ್ಲಿ ಮೈನಸ್ನ ಮಾಡ್ತೀನಿ ಸೈಡಲ್ಲಿ. ಓಕೆನಾ? 3 ಇಂಚಸ್ನ ಮೈನಸ್ ಮಾಡಿ ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ನ ಹಾಕೊಳ್ಳೋಣ. ಇದು ನಮಗೆ ಸೈಡ್ ಫಿಟ್ಟಿಂಗ್ ಕೊಡಬೇಕಾದ್ರೆ ಚೇಂಜಸ್ ಆಗ್ಬೋದು. ಯಾವ ರೀತಿ ಚೇಂಜಸ್ ಆಗುತ್ತೆ ಅಂತ ನಾನು ನಿಮಗೆ ತಿಳಿಸ್ತೀನಿ. ಇಷ್ಟು ಮಾರ್ಕ್ ಮಾಡ್ಕೊಂಡ್ಮೇಲೆ ಇದೆಲ್ಲ ನಮಗೆ ಮೈನಸ್ ಆಗುತ್ತೆ. ಕ್ಲಿಯರ್ ಆಗಿ ನೋಡ್ಕೊಳ್ಳಿ ಯಾವುದೆಲ್ಲ ನಮಗೆ ಮೈನಸ್ ಆಗುತ್ತೆ ಅಂತ. ಇದು ಮೈನಸ್ ಆಗುತ್ತೆ, ಇದು ಕೂಡ ಮೈನಸ್ ಆಗುತ್ತೆ, ಇದು ಕೂಡ ಮೈನಸ್ ಆಗುತ್ತೆ. ಇಷ್ಟೆಲ್ಲ ಮೈನಸ್ ಆಗುತ್ತೆ. ನಾನಿಲ್ಲಿ ಮಾರ್ಕಿಂಗ್ ಅನ್ನೋದು ಸ್ವಲ್ಪ ಡಾರ್ಕ್ ಮಾಡಿ ತೋರಿಸ್ತೀನಿ ನಿಮಗೆ. ಯಾವುದೆಲ್ಲ ನಮಗೆ ಮೈನಸ್ ಆಗುತ್ತೆ. ನಮಗೆ 4th ಡಾಟು ಆಪ್ಷನಲ್ಲು. ಅಂದರೆ ಆಪ್ಷನಲ್ ಅಂದರೆ ನೀವು ಈ ಲೆಂತ್ನ ಚೆಕ್ ಮಾಡ್ಕೊಳ್ಳಿ, ಬ್ಯಾಕು ಮತ್ತು ಫ್ರಂಟು. ಬ್ಯಾಕ್ ಪಾರ್ಟ್ನ ತಗೊಳ್ಳಿ. ನೋಡಿ ಇಲ್ಲಿ ನಾನು ಸೆಟ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಗಮನ ಇಟ್ಟು ನೋಡಿ ಗೊತ್ತಾಗುತ್ತೆ. ಇಲ್ಲಿ ಒಳಗಡೆಗೆ ನಾನು 3/4 ಇಂಚ್ ಮಾರ್ಕ್ ಮಾಡಿದ್ದೀನಲ್ಲ, ಅಲ್ಲಿಗೆ ನಾನು ಇಲ್ಲಿ ಸೆಟ್ ಮಾಡಿ ನೋಡ್ತಾ ಇದ್ದೀನಿ. ನೋಡಿ ಈ ರೀತಿ ನಾವು ನೋಡಿ ಪರ್ಫೆಕ್ಟಾಗಿ ಬರ್ತಾ ಇದೆ ಮಾರ್ಕಿಂಗ್ ಅನ್ನೋದು. ಒಂದು ಲೈನ್ ಅಷ್ಟೇ ಡಿಫ್ರೆಂಟ್. ಇಪ್ ಕರ್ವ್ ಸ್ಕೇಲ್ನ ಯೂಸ್ ಮಾಡಿ ನಾವು ಶೇಪ್ನ ತೆಗಿಬೇಕಲ್ಲ, ಸೊ ಶೇಪ್ನ ಈ ರೀತಿ ತೆಗೆದ್ವಿ. 1.5 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ತಗೊಂಡು ಸೇಮ್ ಇದೇ ರೀತಿ ಇಪ್ ಕರ್ವ್ ಸ್ಕೇಲ್ನ ಯೂಸ್ ಮಾಡಿ ಇಲ್ಲೂ ಕೂಡ ಮಾರ್ಕಿಂಗ್ ಅನ್ನೋದು ತೆಗೆದಿದ್ವಿ. ನೋಡಿ ನಮಗೆ ಇಷ್ಟು ಎಕ್ಸೆಸ್ ಬಂದಿದೆ. ಈ ಎಕ್ಸೆಸ್ನ ನಾವು ತೆಗಿಬೇಕಾಗುತ್ತೆ. ಎಕ್ಸೆಸ್ನ ತೆಗೆದ್ರೆ ನಮಗೆ ಆರ್ಮ್ ಮೂಲಕ ಪರ್ಫೆಕ್ಟ್ ಆಗಿ ಫಿಟ್ಟಿಂಗ್ ಅನ್ನೋದು ಬರುತ್ತೆ. ಕ್ಲಿಯರ್ ಆಯಿತು ಅಂತ ಅನ್ಕೊಂಡಿದ್ದೀನಿ. ಸೊ ಇವಾಗ ಇದನ್ನೆಲ್ಲ ಸ್ವಲ್ಪ ಡಾರ್ಕ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ನೋಡಿ ಇದನ್ನೆಲ್ಲ ನಾನಿಲ್ಲಿ ಡಾರ್ಕ್ನ ಮಾಡಿದ್ದೀನಿ. ಈಗ ನಾವು ಇದನ್ನು ಯಾವ ರೀತಿ ಮೈನಸ್ ಮಾಡಿ ಕಟ್ ಮಾಡಬೇಕು ಅಂತ ನೋಡೋಣ.
ನೋಡಿ ನೀಟಾಗಿ ಈ ಡಾಟ್ನ ಮೈನಸ್ ಮಾಡಿದೆ. ಈಗ ಈ ಡಾಟ್ನ ಕೂಡ ಮೈನಸ್ ಮಾಡೋಣ. ಈ ರೀತಿ ಡಾಟ್ನ ಮೈನಸ್ ಮಾಡಬೇಕು. ಆರ್ಮಲ್ ಸ್ವಲ್ಪ ಎಕ್ಸ್ಟ್ರಾನೇ ಬಿಟ್ಟು ಕಟ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಹೇಳೋದು ಮತ್ತೆ ನೋಡಿ, ಇದು ಎಷ್ಟು ಕ್ರಾಸ್ ಇದೆಯೋ ಒಂದು 1/4 ಇಂಚಷ್ಟು ಈ ರೀತಿ ಕ್ರಾಸ್ನ ಮಾಡ್ಕೊಳ್ಳಿ. ಈ ರೀತಿ ಕ್ರಾಸ್ನ ಮಾಡಿಕೊಂಡ್ರೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ನಿಮಗೆ ಎಷ್ಟು ಬರುತ್ತೆ ಶೋಲ್ಡರ್ ಅಂತ. ನೋಡಿ ಇಲ್ಲಿಂದ 3 ಇಂಚು ಬರುತ್ತಾ ಅಂತ ಚೆಕ್ ಮಾಡ್ಕೊಳ್ಳಿ. 1/2 ಇಂಚಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ 1/2 ಇಂಚು ನೀಟಾಗಿ ಇಲ್ಲಿ ಮಾರ್ಕ್ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೋಬೇಕು. 1/2 ಇಂಚ್ಗೆ ನೀಟಾಗಿ ಮಾರ್ಕ್ನ ಮಾಡ್ಕೊಳ್ಳಿ. ಇಲ್ಲೂ ಕೂಡ 3/4 ಇದೆಯಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. 3.75 ಬಂದಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿಗೆ ಬರುತ್ತೆ, ಓಕೆನಾ. ಇಷ್ಟು ಈಗ ಡಾಟ್ನ ಮೈನಸ್ ಮಾಡೋಣ. ಫಸ್ಟ್ ಲೈನ್ ಇದೆಯಾ ಅದನ್ನು ನೀಟಾಗಿ ರೀತಿ ಕ್ರಾಸ್ ಮಾಡ್ಕೊಳ್ಳಿ. ಅದನ್ನು ಇದ್ರ ಮೇಲೆ ಈ ಒಂದು ಲೈನ್ ಮೇಲೆ ಈ ರೀತಿ ಮಾರ್ಕ್ ಮಾಡಿ ಸೆಟ್ ಮಾಡ್ಕೊಳ್ಳೋಣ. ಇಲ್ಲಿ ಗಮ್ಮೇನಾದರೂ ಇದ್ರೆ ನಿಮಗೆ ಹಾಕೊಂಡು ಅಂಟಿಸ್ಕೋಬೋದು. ಈಗ ನೋಡಿ ನಮಗೆ ಈ ಲೈನ್ ಅನ್ನೋದು ಮೇಲೆ ಕೆಳಗಡೆ ಬಂದಿದೆಯಲ್ಲ, ಸೊ ಇದನ್ನು ನಾವು ನೀಟಾಗಿ ಸೆಟ್ ಮಾಡ್ಕೋಬೇಕು. ಈಗ ಫ್ರೆಂಚ್ ಆರ್ಮೋಲ್ ಸ್ಕೇಲ್ನ ಯೂಸ್ ಮಾಡಿಕೊಂಡು ನೋಡಿ ನಾನು ಇಲ್ಲಿ ಕ್ರಾಸ್ ಆಗಿ ಲೈನ್ನ ಹಾಕೊಂಡಿದ್ದೀನಿ. ನೋಡಿ ಇಲ್ಲಿ ಈ ರೀತಿ ಇದೆಷ್ಟಿದೆಯೋ ಅಷ್ಟು ಕ್ರಾಸ್ ಹೋಗಿದೆಯಲ್ಲ, ಇಷ್ಟು. ಈಗ ಫ್ರೆಂಚ್ ಆರ್ಮೋಲ್ ಸ್ಕೇಲು ನೋಡಿ ಈ ಪಾಯಿಂಟು ನಮಗೆ ಅನ್ಇವನ್ ಆಗಿದೆಯಲ್ಲ, ಕಾಣಿಸ್ತಿದೆ ನಿಮಗೆ ಈ ಪಾಯಿಂಟು ಮತ್ತು ಈ ಪಾಯಿಂಟು. ಇದ್ರ ಮಿಡ್ಲಿಗೆ ಮಾರ್ಕ್ನ ಮಾಡ್ಕೊಳ್ಳೋಣ. ಮಿಡ್ಲಿಗೆ ಮಾರ್ಕ್ ಮಾಡಿಕೊಂಡು ನೋಡಿ ಫ್ರೆಂಚ್ ಕರ್ವ್ ಸ್ಕೇಲ್ನ ನೀಟಾಗಿ ಸೆಟ್ ಮಾಡ್ಕೋಬೇಕು. ಸೆಟ್ ಮಾಡಿಕೊಂಡು ಎಲ್ಲಿಗೆ ಸೆಟ್ ಆಗುತ್ತೆ ನೋಡಿಕೊಂಡು ನಾನಿಲ್ಲಿ ಮಾರ್ಕಿಂಗ್ ಅನ್ನೋದು ಮಾಡ್ಕೊಳ್ತೀನಿ. ನೋಡಿ ಇಲ್ಲಿಗೆ ಸೆಟ್ ಆಗ್ತಿದೆ. ಇದು ಕೂಡ ಸೇಮ್ ಇಲ್ಲಿಂದ ಕಂಟಿನ್ಯೂ ಮಾಡಿ. ಈ ಲೈನು ಕೂಡ ನೀಟಾಗಿ ಇಲ್ಲಿ ಕಂಟಿನ್ಯೂ ಮಾಡಿ. ಪಾಯಿಂಟ್ ಎಲ್ಲೂ ಬರಬಾರ್ದು ನಿಮಗೆ, ಆ ರೀತಿ ನೀಟಾಗಿ ನಾವು ಈಗ ನಾವು ಇದನ್ನ ಕಟ್ ಮಾಡ್ಕೊತೀವಿ. ನೋಡಿ ಇಲ್ಲಿ ಸ್ವಲ್ಪ ಪಾಯಿಂಟ್ ಬಂತು ನನಗೆ. ಇಲ್ಲಿ ನೋಡಿ ಈ ರೀತಿ ಕ್ಲಿಯರ್ ಆಯ್ತಲ್ಲ. ಇಷ್ಟು ನೀಟಾಗಿ ಇಷ್ಟನ್ನ ನೀವು ಫಸ್ಟು ಕಟ್ ಮಾಡ್ಕೋಬೇಕಾಗುತ್ತೆ. ಕ್ಲಿಯರ್ ಆಯ್ತಲ್ಲ. ನಿಮಗೆ ಚೆಸ್ಟ್ ಅನ್ನೋದು ಎಷ್ಟು ಉಬ್ಬುತ್ತೆ ನೋಡಿ. ನಿಮ್ಗೆ ಯಾವುದೇ ಕಾರಣಕ್ಕೂ ಇಲ್ಲಿ ಪ್ರಾಬ್ಲಮ್ ಅನ್ನೋದು ಬರೋದಿಲ್ಲ. ಕಪ್ ಶೇಪಲ್ಲಿ ಏನೋ ರೀತಿ ಯಾವುದೇ ರೀತಿ ಪ್ರಾಬ್ಲಮ್ ಅನ್ನೋದು ಬರೋದಿಲ್ಲ. ನಾನು ತೋರಿಸ್ತೀನಿ ನಿಮಗೆ ಯಾವ ರೀತಿ ಅಂತ. ನೋಡಿ ಇದನ್ನು ನೀಟಾಗಿ ನೀವು ಇಲ್ಲಿ ಗಮ್ ಹಾಕಿ ಅಂಟಿಸ್ಕೊಳ್ಳಿ. ಇಲ್ಲ ಒಂದು ಟೇಪ್ ಹಾಕ್ಕೊಳ್ತೀನಿ, ಅದನ್ನು ಹಾಕೋಬೋದು. ನಾನಿಲ್ಲಿ ಗಮ್ ಹಾಕಿ ಅಂಟಿಸ್ಕೊಳ್ತೀನಿ. ಇದನ್ನು ಕೂಡ ಗಮ್ ಹಾಕ್ತೀನಿ. ಇದನ್ನು ಕೂಡ ಈ ರೀತಿ ಸೆಟ್ ಮಾಡಿದಾದಮೇಲೆ ನಾನು ಇಲ್ಲಿ ಪ್ರಿನ್ಸಸ್ ಕಟ್ ಶೇಪ್ನ ಕೊಡ್ತೀನಿ. ಪ್ರಿನ್ಸಸ್ ಕಟ್ ಶೇಪ್ನ ಕೊಡೋದಕ್ಕೆ ಟೇಪ್ನ ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ನಾನು ನಿಮಗೆ ಸ್ಲೋ ಆಗಿ ಹೇಳ್ಕೊಡ್ತಾ ಇದ್ದೀನಿ, ನಿಧಾನವಾಗಿ ಅರ್ಥ ಆಗಲಿ ಅಂತ. ಇಲ್ಲಿಂದ ಥರ ಡಬಲ್ ಫೋಲ್ಡ್ನ ಮಾಡ್ಕೊಳ್ಳಿ. ಫೋಲ್ಡ್ನ ಮಾಡಿ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಒಂದು 1/4 ಇಂಚಷ್ಟು ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ಳಿ. ಫ್ರೆಂಚ್ ಕರ್ವ್ ಸ್ಕೇಲ್ನ ಯೂಸ್ ಮಾಡಿ ನೀವು ನೀಟಾಗಿ ಶೇಪ್ನ ಡ್ರಾ ಮಾಡ್ಬೋದು. ನೋಡಿ ಈ ಪಾಯಿಂಟು ನಿಮಗೆ ನೀಟಾಗಿ ಸೆಟ್ ಆಗಬೇಕು. ಇಲ್ಲೂ ಕೂಡ ನಿಮಗೆ 1/2 ಇಂಚಷ್ಟು ಮೈನಸ್ ಆದರೆ ನಿಮಗೆ ಕಪ್ ಶೇಪ್ ಅನ್ನೋದು ನೀಟಾಗಿ ಬರುತ್ತೆ. ನೋಡಿ ಇಲ್ಲಿಂದ ನೀವು ಶೇಪ್ನ ಈ ರೀತಿ ಕೊಟ್ಕೊಳ್ತಾ ಬನ್ನಿ. ಕ್ಲಿಯರ್ ಆಯಿತಾ? ಈ ರೀತಿ ಶೇಪ್ನ ಕೊಟ್ಟು ಇಲ್ಲಿ ನಾನು ಕಟ್ ಮಾಡ್ಕೊಳ್ತೀನಿ. ನೋಡಿ ಇದು ನೀಟಾಗಿ ನಮಗೆ ಶೇಪ್ ಅನ್ನೋದು ಬರಬೇಕು. ಇದು ಸ್ವಲ್ಪ ಈ ಥರ ರೌಂಡ್ ಶೇಪಲ್ಲೇ ನಮಗೆ ಇಲ್ಲಿ ಸೆಟ್ ಆಗೋ ಥರ ನೋಡ್ಕೋಬೇಕು. ನೋಡಿ ಈಗ ಪ್ರಿನ್ಸಸ್ ಕಟ್ ಶೇಪ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು. ನೋಡಿ ಇಲ್ಲಿ ನನಗೆ ಪಾಯಿಂಟ್ ಅನ್ನೋದು ಬರ್ತಿದೆ. ಇದನ್ನ ನೀಟಾಗಿ ರೌಂಡ್ ಶೇಪ್ನ ಕೊಟ್ಕೊಳ್ತೀನಿ. ನೋಡಿ ಈ ರೀತಿ ರೌಂಡ್ ಶೇಪ್ನ ಕೊಟ್ಟಾಗ ನಿಮಗೆ ಕ್ಲಿಯರ್ ಆಗಿ ಬರುತ್ತೆ ಪ್ರಿನ್ಸಸ್ ಕಟ್ ಶೇಪ್ನ. ಈಗ ನೋಡಿ ಇದನ್ನು ಕೂಡ ಕಟ್ ಮಾಡ್ಕೊಳ್ಳೋಣ.
ಈ ರೀತಿ ಅಫೆಕ್ಸ್ ಪಾಯಿಂಟ್ ನಮಗೆ ಗೊತ್ತಾಗುತ್ತೆ ನೋಡಿ. ಇಲ್ಲೂ ಕೂಡ ಅಫೆಕ್ಸ್ ಪಾಯಿಂಟ್ ಲೈನ್ ಇದೆ. ಈಗ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಅಫೆಕ್ಸ್ ಟು ಅಫೆಕ್ಸ್ ನಿಮಗೆ ಮ್ಯಾಚ್ ಆಗ್ತಿದೆಯಾ ಅಂತ ನೋಡಿ. ನೀವು ಅಫೆಕ್ಸ್ ಟು ಅಫೆಕ್ಸ್ ಮ್ಯಾಚ್ ಆಗೋದು ಕಂಪಲ್ಸರಿ ಆಗಿರುತ್ತೆ. ಬಟ್ ನಾನು ಸ್ವಲ್ಪ ಇಲ್ಲಿ ಜಾಸ್ತಿ ಬರ್ತಿದೆ, ನಾನು ಫ್ರೆಂಚ್ ಕರ್ವ್ ಸ್ಕೇಲ್ನ ಯೂಸ್ ಮಾಡಿ ಆ ಎಕ್ಸಸ್ ಬರ್ತಿರೋದನ್ನು ಕಟ್ ಮಾಡ್ಕೊಳ್ತೀನಿ ನೋಡಿ. ಈ ರೀತಿ ಕಟ್ ಮಾಡಿಕೊಂಡು ಇನ್ನೊಂದ್ಸಲ ಚೆಕ್ ಮಾಡ್ಕೊಳ್ಳೋಣ ಅಫೆಕ್ಸ್ ಟು ಅಫೆಕ್ಸು ಕರೆಕ್ಟಾಗಿ ಬರುತ್ತಾ ಅಂತ ನೋಡಿ. ನೀಟಾಗಿ ಮ್ಯಾಚ್ ಆಗ್ತಾ ಇದೆ. ಇಲ್ಲಿಂದ ಮತ್ತೆ ಡೌನ್ಗೆ ಮ್ಯಾಚ್ ಆಗುತ್ತಾ ಅಂತ ಚೆಕ್ ಮಾಡೋಣ ನೋಡಿ. ಸ್ವಲ್ಪ ಮ್ಯಾಚ್ ಮಾಡ್ಕೊಂಡು ಹೋಗೋಣ ನೋಡಿ. ಇಲ್ಲಿಂದ ಮ್ಯಾಚು, ಮತ್ತೆ ಇಲ್ಲಿಂದ ನೋಡಿ. ಇಲ್ಲಿ ನಮ್ಗೆ ಏನಾಗಿದೆ, ಇದು ಸ್ವಲ್ಪ ಲೆಂತು ಎಕ್ಸ್ಟ್ರಾ ಬರ್ತಿದೆ. ಈ ಎಕ್ಸ್ಟ್ರಾ ಬರೋದನ್ನ ಇಲ್ಲಿಗೆ ನೀಟಾಗಿ ಮ್ಯಾಚ್ ಮಾಡ್ಕೊಳ್ಳೋಣ ಸ್ಕೇಲ್ನ ಯೂಸ್ ಮಾಡಿಕೊಂಡು ನೋಡಿ. ಇಲ್ಲಿಂದ ಇಲ್ಲಿಗೆ ನೀಟಾಗಿ ಇದನ್ನು ಮ್ಯಾಚ್ ಮಾಡ್ಕೊಳ್ಳೋಣ. ಈ ರೀತಿ ಮ್ಯಾಚ್ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಅನ್ನೋದು ಬರೋದಿಲ್ಲ, ಕರೆಕ್ಟಾಗಿ ನಮಗೆ ಸೆಟ್ ಆಗುತ್ತೆ. ಇನ್ನೊಂದ್ಸಲ ಚೆಕ್ ಮಾಡ್ಕೊಳ್ಳೋಣ ಅಫೆಕ್ಸ್ ಟು ಅಫೆಕ್ಸ್ನ ನೀಟಾಗಿ ಈ ರೀತಿ ಮ್ಯಾಚ್ ಮಾಡ್ಕೊಳ್ತಾ ಬರೋಣ ನೋಡಿ. ಕರೆಕ್ಟಾಗಿ ನಮಗೆ ಸೆಟ್ ಆಗುತ್ತೆ. ಈಗ ಒಂದು ಸ್ಕೇಲ್ ನಾವು ನೀಟಾಗಿ ಇದನ್ನು ಕಟ್ ಮಾಡ್ಕೊಳ್ತೀವಿ. ಇವಾಗ ಒಂದು ಸಲ ಕಟ್ ಮಾಡ್ಕೊಳ್ಳೋಣ ಸೈಡ್ಸ್ ನಮಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತಾ ಅಂತ ನೋಡಿ. ನನಗೆ ಇಲ್ಲಿ ಕರೆಕ್ಟಾಗಿ ಮ್ಯಾಚ್ ಆಗ್ತಾ ಇದೆ. ಬ್ಯಾಕು ಫ್ರಂಟ್ ಎರಡು ಸೇಮ್ ಕರೆಕ್ಟಾಗಿ ಮ್ಯಾಚ್ ಆಗ್ತಾ ಇದೆ. ಈ ಪಾಯಿಂಟು ನೋಡಿ. ಕರೆಕ್ಟಾಗಿ ನಮಗೆ ಹೆಚ್ಚು ಕಡಿಮೆ ಬರ್ತಿಲ್ಲ, ಪರ್ಫೆಕ್ಟಾಗಿ ಮ್ಯಾಚ್ ಅನ್ನೋದು ಆಗ್ತಾ ಇದೆ. ಈ ರೀತಿ ಮ್ಯಾಚ್ ಮಾಡ್ಕೋಬೇಕು. ಈಗ ಪ್ರಿನ್ಸಸ್ ಕಟ್ ಪಾರ್ಟ್ ಅನ್ನೋದು ಮುಗೀತು. ಇಲ್ಲಿ ನೋಡಿ, ಇದು ನಮಗೆ ಕ್ರಾಸ್ ಆಗಿ ಬರ್ತಿದೆಯಲ್ಲ, ಇಲ್ಲಿ 1/2 ಇಂಚ್ಗೆ ನೀಟಾಗಿ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಳೋಣ. 1/2 ಇಂಚ್ ಕರೆಕ್ಟಾಗಿದೆ. ನೋಡಿ ಇಷ್ಟು ನಮಗೆ ಪ್ರಿನ್ಸಸ್ ಕಟ್ ಪಾರ್ಟು. ಇದರಲ್ಲಿ ನಿಮ್ಗೆ ಏನೂ ಡೌಟ್ ಇಲ್ಲ ಅಂತ ಅನ್ಕೊಂಡಿದ್ದೀನಿ. ನಿಮ್ಗೆ ಏನೇ ಡೌಟ್ಸ್ ಇದ್ರು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ, ಖಂಡಿತ ನಾನು ರಿಪ್ಲೈನ ಕೊಡ್ತೀನಿ. ನಾನು ಸ್ಲೀವ್ಸ್ನ ಡೈರೆಕ್ಟಾಗಿ ಕ್ಲಾತ್ ಮೇಲೆ ಕಟ್ ಮಾಡ್ಕೊಳ್ತೀನಿ. ಈಗ ಇದಕ್ಕೆ ನಾನು ಲೈನಿಂಗ್ ಮೇಲೆ ಯಾವ ರೀತಿ ಇಟ್ಟು ಕಟ್ ಮಾಡ್ಕೋಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಲೈನಿಂಗ್ ಕ್ಲಾತ್ ತಗೊಂಡು ನೋಡಿ, ಲೈನಿಂಗ್ ಕ್ಲಾತ್ ಈ ರೀತಿ ಹಾಕೋದು ಫೋಲ್ಡ್ ಇಟ್ಕೋಬೇಕಾಗುತ್ತೆ. ಫೋಲ್ಡಿಂಗ್ ಕಡೆ ಕ್ಲೋಸಿಂಗ್ ಬ್ಯಾಕ್ ಸೈಡ್ ಅಲ್ವಾ, ಫೋಲ್ಡಿಂಗ್ ಕಡೆ ಇಟ್ಕೋಬೇಕಾಗುತ್ತೆ ನೋಡಿ. ನಾನು ಇಲ್ಲಿ ಎಕ್ಸ್ಟ್ರಾ ಬಿಟ್ಟಿದ್ನಲ್ಲ, ಇದನ್ನು ನಾನು ಕಟ್ ಮಾಡಿರಲಿಲ್ಲ, ಈಗ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಎಕ್ಸಸ್ ಒಂದು ಮಾರ್ಜಿನ್ ಹಾಕ್ಬಿಟ್ಟಿದ್ದಲ್ಲ, ಈಗ ನೋಡಿ ಇಲ್ಲಿ ನೀಟಾಗಿ ಪ್ಲೇಸ್ ಮಾಡ್ಕೊಳ್ತೀನಿ. ನೀಟಾಗಿ ಪ್ಲೇಸ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕಾಗುತ್ತೆ. ನೋಡ್ಕೊಳ್ಳಿ ಕ್ಲಾತ್ ಅನ್ನೋದು ನಿಮಗೆಲ್ಲರೂ ಈ ರೀತಿ ಮಾರ್ಕ್ನ ಮಾಡಿಕೊಂಡು, ಈಗ ನೋಡಿ ಮಾರ್ಕ್ ಪೀಸ್ನ ತೊಗೊಂಡು ನೀಟಾಗಿ ಮಾರ್ಕ್ ಮಾಡ್ಕೋಬೇಕಾಗತ್ತೆ ನೋಡಿ. ನಾನಿಲ್ಲಿ ನೀಟಾಗಿ ಮಾರ್ಕ್ ಪೀಸ್ನ ತೊಗೊಂಡು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ನೀಟಾಗಿ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಇದು ಹೇಗಿದೆಯೋ ಹಾಗೆ, ಇದಕ್ಕೇನು ನಾವು ಸ್ಟಿಚಿಂಗ್ ಮಾರ್ಜಿನು ಏನು ಇಲ್ಲಿ ಮಾತ್ರ ಸ್ಟಿಚಿಂಗ್ ಮಾರ್ಜಿನ್ನ ಬಿಡಬೇಕಾಗುತ್ತೆ. ಇಲ್ಲಿ ನಾನು ಸ್ಟಿಚಿಂಗ್ ಮಾರ್ಜಿನ್ ಎಲ್ಲ ಆ್ಯಡ್ ಮಾಡಿದ್ದೀನಿ. ಇಲ್ಲಿ ಕೂಡ ಸ್ಟಿಚಿಂಗ್ ಮಾರ್ಜಿನ್ ಬಿಡೋದಾಗಿಲ್ಲ. ನಾನು ಯಾಕಂದರೆ ಲೂಸಿಂಗ್ ಎಲ್ಲ ಆ್ಯಡ್ ಮಾಡಿದ್ದೀನಲ್ಲ, ನನಗೆ ಇಲ್ಲಿ ಸ್ಟಿಚಿಂಗ್ ಮಾರ್ಜಿನು ಅವಶ್ಯಕತೆ ಇಲ್ಲ. ಇದು ಅಷ್ಟೇ, ಸ್ಟಿಚಿಂಗ್ ಮಾರ್ಜಿನು ಬಿಡೋ ಅವಶ್ಯಕತೆ ಇಲ್ಲ. ಇಷ್ಟನ್ನು ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದು ಬ್ಯಾಕ್ ಪಾರ್ಟು. ಈ ಬ್ಯಾಕ್ ಪಾರ್ಟ್ನ ಈಗ ಸೈಡಿಗೆ ತೆಗೆದುಬಿಟ್ಟು ಈಗ ಫ್ರಂಟ್ ಪಾರ್ಟ್ನ ಮಾರ್ಕ್ ಮಾಡ್ಕೊಳ್ತೀನಿ ನೋಡಿ. ಫ್ರಂಟ್ ಪಾರ್ಟ್ನ ಮಾರ್ಕ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ರೀತಿ ನಿಮ್ಗೆ ಎಲ್ಲಿ ಸೆಟ್ ಆಗುತ್ತೋ ಅಲ್ಲಿ ನೀವು ಮಾರ್ಕ್ನ ಮಾಡ್ಕೋಬೋದು ನೋಡಿ. ಇಲ್ಲಿ ನಮಗೆ ಸ್ಟಿಚಿಂಗ್ ಮಾರ್ಜಿನ್ ಅವಶ್ಯಕತೆ ಇರುತ್ತೆ. ಈ ಕಡೆ ಸ್ವಲ್ಪ ಗಮನ ಕೊಡಬೇಕು, ಮರಿಬಾರ್ದು. ಸ್ಟಿಚಿಂಗ್ ಮಾರ್ಜಿನು ಕಂಪಲ್ಸರಿ 1/2 ಇಂಚ್ ಅನ್ನೋದು ನಿಮಗೆ ಬೇಕಾಗುತ್ತೆ. ಇದಕ್ಕೆ ಸ್ಟಿಚಿಂಗ್ ಮಾರ್ಜಿನು ಆ್ಯಡ್ ಮಾಡ್ಕೊಳ್ಳಿ. ಇನ್ನೆಲ್ಲೂ ನಾವು ಸ್ಟಿಚಿಂಗ್ ಮಾರ್ಜಿನ್ನು ಬಿಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ನಾನು ಸ್ಟಿಚಿಂಗ್ ಮಾರ್ಜಿನ್ ಆಲ್ರೆಡಿ ಬಿಟ್ಟಿದ್ದೀನಿ. ಪೆನ್ಸಿಲಲ್ಲಾದರೆ ಪೆನ್ಸಿಲಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ನೋಡಿ. ನಿಮಗೆ ಕಾಣಿಸ್ತಿದೆ ಅಂದರೆ ಓಕೆ, ಕಾಣಿಸಿಲ್ಲ ಅಂದರೆ ನಾನು ಮಾರ್ಕ್ ಪೀಸಲ್ಲೇ ಮಾರ್ಕ್ ಮಾಡ್ಕೊಳ್ತೀನಿ ನೋಡಿ. ಉಪ್ಪಟ್ಟೆ ಪಟ್ಟಿಗೂ ನಾನು ಮಾರ್ಜಿನ ಬಿಟ್ಟಿದ್ದೀನಿ, ಇಲ್ಲಿ ಬಿಡೋ ಅವಶ್ಯಕತೆ ಇಲ್ಲ. ಇಲ್ಲಿ ನಾವು ಸ್ಟಿಚಿಂಗ್ ಮಾರ್ಜಿನ ಬಿಡಬೇಕಾಗುತ್ತೆ. ನೋಡ್ಕೊಳ್ಳಿ ಯಾವ ರೀತಿ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. 1/2 ಇಂಚ್ ಮಾರ್ಜಿನ್ ಕಂಪಲ್ಸರಿ ಆಗಿರುತ್ತೆ. ಇಲ್ಲಿ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನು ಬಿಡಬೇಕಾಗುತ್ತೆ. ನೀವು ಮೆಷರ್ಮೆಂಟ್ ತೊಗೊಂಡು ಬಿಡ್ತೀನಿ ಅಂದರೂ ಬಿಡಿ. 1/2 ಇಂಚ್ ನಾನು ಹಾಗೇ ಮಾರ್ಕಿಂಗ್ ಅನ್ನೋದು ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ.
ಇದು ಆಯಿತು. ಈಗ ಪ್ರಿನ್ಸೆಸ್ ಕಟ್ ಶೇಪ್ನ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಇದಕ್ಕೂ ಸ್ಟಿಚಿಂಗ್ ಮಾರ್ಜಿನು ಬಿಡಬೇಕಾಗತ್ತೆ. ಈ ರೀತಿ ಪ್ಲೇಸ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಈ ರೀತಿ ಸ್ಟಿಚಿಂಗ್ ಮಾರ್ಜಿನ ಇಲ್ಲಿ ಬಿಡಬೇಕಾಗುತ್ತೆ. ಇಲ್ಲಿವರೆಗೂ ಕೂಡ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ನೋಡಿ, ಫಸ್ಟು ಅದು ಹೇಗಿದೆಯೋ ಹಾಗೆ ಮಾರ್ಕ್ ಮಾಡ್ಕೊಳ್ಳಿ, ಪೇಪರ್ ಹೇಗಿದೆಯೋ ಹಾಗೇ. ಆಮೇಲೆ ನೀವು ಸ್ಟಿಚಿಂಗ್ ಮಾರ್ಜಿನ ಹ್ಯಾಡ್ ಮಾಡ್ಕೊಳ್ಳಿ, ಕನ್ಫ್ಯೂಸ್ ಆಗಲ್ಲ. ಎಲ್ಲಿಗೆ ನಿಮಗೆ ಸ್ಟಿಚ್ ಬರಬೇಕು ಅನ್ನೋದು ನಿಮಗೆ ಗೊತ್ತಿರುತ್ತೆ. ಈ ರೀತಿ ನೋಡಿ, 1/2 ಇಂಚು ಸ್ಟಿಚಿಂಗ್ ಮಾರ್ಜಿನು. ನೋಡಿ, ಈ ರೀತಿ ಮಾರ್ಕಿಂಗ್ ಎಲ್ಲ ಮುಗೀತು. ಈಗ ನಾನು ಇದನ್ನು ಕಟ್ ಮಾಡ್ಕೊಳ್ತೀನಿ. ನಾನು ಡೈರೆಕ್ಟಾಗಿ ಸ್ಲೀವ್ಸ್ನ ಕ್ಲಾತ್ ಮೇಲೇ ಕಟ್ ಮಾಡ್ತೀನಿ. ಫಸ್ಟ್ ನಾನು ಪ್ರಿನ್ಸೆಸ್ ಕಟ್ಟು, ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಕೊಳ್ತಾ ಇರೋದು. ಅಫೆಕ್ಸ್ ಪಾಯಿಂಟು ಮಿಸ್ ಮಾಡಿದೆ, ನೀವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ನೋಡಿ, ನಾನು ಕಟ್ಟಿಂಗ್ ಮಾಡಿದಾದಮೇಲೆ ಅಫೆಕ್ಸ್ ಪಾಯಿಂಟ್ನ ಮಾರ್ಕ್ ಮಾಡ್ಕೊಳ್ತೀನಿ. ಪ್ರಿನ್ಸೆಸ್ ಕಟ್ ಫೈನಲ್ ಆಯಿತು. ಈಗ ನೋಡಿ, 1/2 ಇಂಚ್ ಕಂಪಲ್ಸರಿ, ಅದನ್ನು ಮರೀದೆ ನೀವು ಕಟ್ ಮಾಡ್ಕೋಬೇಕು. ಈ ರೀತಿ ಉಪ್ಪಟ್ಟೆ ಐಪಟ್ಟಿಗೆ ಆಲ್ರೆಡಿ ನಾನು ಮಾರ್ಜಿನ ಬಿಟ್ಟಿದ್ದೀನಿ. ಈಗ ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಳ್ತೀನಿ. ಬ್ಯಾಕ್ ಪಾರ್ಟಲ್ಲಿ ನೆಕ್ಕು ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಇಷ್ಟು. ಈಗ ನಾನು ಅಫೆಕ್ಸ್ ಪಾಯಿಂಟ್ನ ಕಟ್ ಮಾಡ್ಕೊಳ್ತೀನಿ. ನೋಡಿ, ವೆರಿ ಇಂಪಾರ್ಟೆಂಟ್. ಅಫೆಕ್ಸ್ ಪಾಯಿಂಟ್ ಮಾರ್ಕಿಂಗ್ ಅನ್ನೋದು ನಿಮಗೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲೊಂದು ಮ್ಯಾಚ್ ಹೊಡ್ಕೊಳ್ಳಿ. ಸ್ವಲ್ಪ ಕೋಲ್ಡ್ ಆಗಿದೆ, ನನ್ನ ವಾಯ್ಸ್ನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಬೇಜಾರು ಮಾಡ್ಕೊಳ್ದಲೆ. ಇಲ್ಲೂ ಕೂಡ ಅಫೆಕ್ಸ್ ಪಾಯಿಂಟ್ನ ಮಾರ್ಕ್ ಮಾಡ್ಕೊಳ್ಳಿ. ಎಷ್ಟು. ಈಗ ಸ್ಲೀವ್ಸ್ನ ನಾನು ಕಟ್ ಮಾಡ್ಕೊಳ್ತೀನಿ, ಬ್ಯಾಕು ಫ್ರಂಟ್ ಎಲ್ಲ. ನಿಮಗೆ ಸ್ಲೀವ್ ಲೆಂತ್ ಎಷ್ಟು ಬೇಕು ಅಂತ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಸ್ಲೀವ್ ಲೂಸ್ ಎಷ್ಟು ಬೇಕು ಅನ್ನೋದು ನೋಡಿ, ನಾನೇನು ಚೆಕ್ ಮಾಡ್ತೀನಿ. ಇಲ್ಲಿ ನಾನು ಇದನ್ನು ಅಂಟಿಸ್ತೀನಿ, ನೋಡ್ಕೊಳ್ಳಿ. ಅಂಟಿಸ್ಬಿಟ್ಟು ನಾನು ಚೆಕ್ ಮಾಡ್ಕೊ ನೋಡಿ, ನೀಟಾಗಿ ರೀತಿ ಸೆಟ್ ಮಾಡ್ಕೊಳ್ಳಿ. ಈಗ ನಾವು ಕರೆಕ್ಟಾಗಿ 1/2 ಇಂಚಿಗೆ ಮಾರ್ಕಿಂಗ್ ಅನ್ನೋದು ಮಾಡೋಣ. ಸ್ಟಿಚಿಂಗ್ ಮಾರ್ಜಿನು ಹೋಗುತ್ತಲ್ಲ 1/2 ಇಂಚು, ಅದನ್ನು ನೀಟಾಗಿ ರೀತಿ ಮಾರ್ಕ್ನ ಮಾಡ್ಕೋಬೇಕಾಗುತ್ತೆ. ಸಾರಿ, ಈಗ ಆರ್ಮಲ್ ಎಷ್ಟಿಗೆ ಅಂತ ಚೆಕ್ ಮಾಡ್ಕೊಳ್ತೀನಿ. ನಾನು ಫ್ರಂಟಲ್ಲಿ 1/2 ಇಂಚ್ ಸ್ಟಿಚಿಂಗ್ ಮಾರ್ಜಿನ ಬಿಟ್ಟು ಲೆಕ್ಕ ಹಾಕ್ಕೊಳ್ತೀನಿ. ನಾನು ಇಲ್ಲಿ ನೋಡಿ ಕೌಂಟ್ ಮಾಡೋದು. ಮೆಜರ್ಮೆಂಟ್ ನೀಟಾಗಿ ಟೇಪ್ನ ಫೋಲ್ಡ್ ಮಾಡ್ಕೊಳ್ತಾ ತೊಗೋಬೇಕಾಗತ್ತೆ. ನೋಡಿ, ನನಗಿಲ್ಲಿ 10.25 ಬರುತ್ತೆ. ಇನ್ನೊಂದ್ಸಲ ಮೆಜರ್ಮೆಂಟ್ ತೊಗೊಳ್ತೀನಿ. ನಾನು ಟೇಪ್ನ ನೀಟಾಗಿ ಸೆಟ್ ಮಾಡ್ಕೊಳ್ತಾ ಮೂವ್ ಮಾಡಬೇಕಾಗತ್ತೆ. ಅಷ್ಟೇ, 10.1 ಬರುತ್ತೆ ನನಗೆ ಫ್ರಂಟಲ್ಲಿ. ಬ್ಯಾಕಲ್ಲಿ ಚೆಕ್ ಮಾಡ್ಕೊಳ್ಳೋಣ. ಎಕ್ಸ್ಟ್ರಾ ಮಾರ್ಜಿನ ಬಿಟ್ಟು 10.1 ಲೈನ್ ಬರುತ್ತೆ. ಬ್ಯಾಕಲ್ಲೂ ಸೇಮ್ ಅದೇ ರೀತಿ ಮಾರ್ಕ್ನ ಮಾಡ್ಕೊಳ್ಳೋಣ 1/2 ಇಂಚಿಗೆ. ಬ್ಯಾಕ್ ಚೆಕ್ ಮಾಡ್ಕೊಳ್ಳೋಣ 1/2 ಇಂಚ್ ಸ್ಟಿಚಿಂಗ್ ಮಾರ್ಜಿನ ಬಿಟ್ಟು. ಸಾರಿ, ಪೇಪರ್ನ ಜರುಗಿಸ್ಬೇಡಿ. ನೋಡಿ,
9.75 ಬರುತ್ತೆ. 9.75 ಬ್ಯಾಕಲ್ಲಿ, 10.1 ಬರುತ್ತೆ ಫ್ರಂಟಲ್ಲಿ. 10 ಇಂಚ್ ಇಟ್ಕೊಳ್ಳಿ, 1/4 ಇಂಚ್ ನಮಗೆ ಡಿಫ್ರೆನ್ಸ್ ಬರ್ತಿದೆ. ಅದನ್ನ ನಾವಿಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. ಒಂದು ಸ್ಟ್ರೈಟ್ ಲೈನ್ ಡ್ರಾ ಮಾಡ್ತೀನಿ. ನೋಡಿ, ಈ ರೀತಿ ಸ್ಟ್ರೈಟ್ ಲೈನ್ ಡ್ರಾ ಮಾಡ್ಕೊಂಡಿದ್ದಾದಮೇಲೆ ಬಟ್ಟೆನ ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬಟ್ಟೆನ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ ನೀವು. ಈ ರೀತಿ ಫೋಲ್ಡ್ ಮಾಡಿದಾದಮೇಲೆ ನಿಮಗೆ ಲೆಂತ್ ಎಷ್ಟು ಬೇಕು ಅಂತ ಚೆಕ್ ಮಾಡ್ಕೊಳ್ಳಿ. ನನಗೆ ಬೇಕಾಗಿರುವಂತಹ ಲೆಂತ್ ಬಂದು ನೋಡಿ 10.5 ಆದರೆ ಸಾಕು. 11 ಇಂಚಸ್ಗೆ 11.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ 11.5 ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ತೀನಿ. ಈ ರೀತಿ ನೋಡಿ, ಈ ರೀತಿ ಡ್ರಾ ಮಾಡ್ಕೊಂಡಿದ್ದ ಆದಮೇಲೆ ನಾನಿಲ್ಲಿ ಲೈಟಾಗಿ ಪಫ್ನ ಕೊಡ್ಬೇಕು ಅಂದ್ಕೊಂಡಿದ್ದೀನಿ. 1 ಇಂಚು ಇಲ್ಲಿ ಮೈನಸ್ ಮಾಡ್ತೀನಿ. ಇಲ್ಲಿ ನೋಡಿ, 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೆ ಬಿಟ್ಟು ಇಲ್ಲಿಂದ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ತೀನಿ. ಕ್ಲಿಯರಾಗಿ ನೋಡ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ನಾನು ಇಲ್ಲಿಂದ ಮಾರ್ಕಿಂಗ್ ಅನ್ನೋದು ಸ್ಟಾರ್ಟ್ ಮಾಡ್ಕೊಳ್ತೀನಿ. ನೋಡಿ, ಚೆಸ್ಟ್ ಡಿವೈಡೆಡ್ ಬೈ 10 ಮಾಡಿಕೊಂಡ್ರೆ ನಮಗೆ 4 ಇಂಚ್ ಬರುತ್ತೆ. 4 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ತೀನಿ. ನಾನು ಪೀಸ್ನ ಕಟ್ಟಬೇಕಾಗಿ ಬರುತ್ತೆ. ಇಲ್ಲಿಂದ ನೋಡಿ 1 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. 1 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಂಡಿದ್ದೆ ಆದಮೇಲೆ ಇಲ್ಲಿಂದ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ನಮಗೆ ಎಷ್ಟು ಬೇಕಾಗುತ್ತೆ ನೋಡಿ. ನಮಗೆ ಬಟ್ಟೆ ಅನ್ನೋದು ಶಾರ್ಟೇಜ್ ಬರುತ್ತೆ. ಇನ್ನು ಸ್ವಲ್ಪ ನಾನು ಮೇಲಕ್ಕೆ ಹಾಕ್ಕೊಳ್ತೀನಿ. ಈ ರೀತಿ ಮೇಲಕ್ಕೆ ಹಾಕ್ಕೊಂಡು ಅಗೈನ್ 1 ಇಂಚ್ಗೆ ಕ್ರಾಸ್ ಆಗಿ ಇವಾಗ ಚೆಕ್ ಮಾಡ್ಕೊಳ್ಳೋಣ. ನಮಗೆ ಬರುತ್ತೆ ನೋಡಿ, 9.5 ಬಂದರೆ ಸಾಕು. 1.5 ಇಂಚ್ ಎಕ್ಸ್ಟ್ರಾ ನೋಡಿ. ಇಲ್ಲಿಂದ 1 ಇಂಚು ಈ ರೀತಿ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟ್ ಆಗಿ ಒಂದು ಲೈನ್ನ ಹಾಕೊಳ್ತೀನಿ ನಾನು. ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ, ಇಲ್ಲಿಂದ 1 ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿ ನೀಟಾಗಿ ನಾವು ಸ್ಕೇಲ್ನ ಯೂಸ್ ಮಾಡ್ತೀನಿ. ನಾನಿಲ್ಲಿ ಸ್ಲೀವ್ಸ್ ಸ್ಕೇಲ್ನ ಯೂಸ್ ಮಾಡಿ ಶೇಪ್ನ ಕೊಡ್ತೀನಿ. ನಾನು ಹಾಗೇನೇ ಶೇಪ್ ಕೊಡ್ತೀನಿ ನೋಡಿ. ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ಳಿ. ಇಲ್ಲಿಂದ ಮಿಡ್ಲಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ನೋಡಿ, ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಮಾಡಿ ಇಲ್ಲಿಂದ ಶೇಪ್ನ ಡ್ರಾ ಮಾಡ್ಕೊಳ್ಳಿ. ಈ ರೀತಿ ಮೇಲಕ್ಕೆ ಬನ್ನಿ. ಇಲ್ಲಿ ಸ್ವಲ್ಪ ಡೌನ್ಗೆ ಹೋಗಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ನೀವು, ನಿಮಗೆ ಕರೆಕ್ಟಾಗಿ ಬರ್ತಿದೆಯಾ ಅಂತ. ಇದು ನಾನು ಬ್ಯಾಕ್ ಪಾರ್ಟ್ ಚೆಕ್ ಮಾಡ್ತಿರೋದು. ಬ್ಯಾಕ್ ಪಾರ್ಟ್ ನಮಗೆ 9.75 ಬರಬೇಕು. 9.75 ಬರ್ತಿದೆಯಾ ಅಂತ ನೋಡಿ. 9.75 ನಮಗೆ ಬರ್ತಿದೆ. ಇಲ್ಲಿಂದ ನೋಡಿ, ಈ ರೀತಿ ಶೇಪ್ನ ಇನ್ನೊಂದ್ಸಲ ಚೆಕ್ ಮಾಡ್ಕೊಳ್ಳಿ. 9.75 ಎಲ್ಲಿಗೆ ಬರ್ತಿದೆ ಅಂತ ನೋಡಿ. 9.75 ನಮಗೆ ಇಲ್ಲಿಗೆ ಬರ್ತಿದೆ, ಸಾಕು ನಮಗೆ. ಈಗ ನಾನು ಫ್ರಂಟ್ನ ಮಾರ್ಕ್ ಮಾಡ್ಕೊಳ್ತೀನಿ. ಫ್ರಂಟ್ನ ಮಾರ್ಕ್ ಮಾಡ್ಕೊಳ್ಳೋಕ್ಕೆ ಈ ರೀತಿ ಮಾರ್ಕ್ ಮಾಡ್ಕೊಳ್ತೀನಿ. ನಮಗೆ ನೋಡಿ, ಎರಡು ಮಧ್ಯ ನನಗೆ 1/4 ಇಂಚ್ ಗ್ಯಾಪ್ ಬರ್ತಿದೆ ನೋಡಿ. ಫ್ರಂಟ್ನ ಈ ರೀತಿ ಶೇಪ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಮಗೆ ಎಷ್ಟು ಬರಬೇಕು? 10 ಇಂಚ್ ಬರಬೇಕು ಫ್ರಂಟಲ್ಲಿ. ನೋಡಿ, ನಮಗೆ ಇಲ್ಲಿಗೆ 10 ಇಂಚು ಬರ್ತಿದೆ. ನಮಗೆ ಕರೆಕ್ಟಾಗಿದ್ದು ಸೆಟ್ ಆಗುತ್ತೆ. ಹ್ಯಾಂಡ್ ಲೂಸ್ ಬಂದು 11 ಇಂಚು. 11 ಇಂಚು ಅಂದರೆ ನಾನಿಲ್ಲಿ 5.5 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನು. ಇಲ್ಲೂ ಕೂಡ ನೋಡಿ, ನಾನಿಲ್ಲಿ 1 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ ಮೇಲಕ್ಕೆ. ಕ್ಲಿಯರ್ ಆಯಿತಾ? 1 ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ನ ಕೊಡ್ತೀನಿ. ಇಲ್ಲಿ ಮಿಡ್ಲ್ ಪಾಯಿಂಟ್ ನಾನು ಮಾರ್ಕ್ ಮಾಡಿದ್ದೀನೋ ಅಲ್ಲಿಗೆ ಈ ಲೈನ್ನ ಸೇರಿಸ್ತೀನಿ. ನೋಡಿ, ಈ ರೀತಿ ಸೇರಿಸಿದ್ರೆ ನಮಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿಂದ ನಾನು 2 ಪಾಯಿಂಟ್ಸ್ನ ಮಾರ್ಕ್ ಮಾಡ್ಕೊಂಡಿದ್ದಲ್ಲ, 3 ಇಂಚಸ್ಗೊಂದು 6 ಇಂಚಸ್ಗೊಂದು. ಇಲ್ಲಿ ಎಷ್ಟು ಬೇಕು ನಮಗೆ ಲೂಸಿಂಗು ಅಂತ ನೋಡಿ. ಇಲ್ಲಿ ನನಗೆ 12 ಇಂಚ್ ಬೇಕು. 12 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. ಇಲ್ಲಿ 14 ಬೇಕು. 14 ಅಂದರೆ 7 ಇಂಚಸ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ನ ಹಾಕೊಳ್ತೀನಿ. ನೋಡಿ, ನಮಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ನಮಗೆ ಬರುತ್ತೆ. ಓಕೆನಾ? ಇಷ್ಟು ನನ್ನ ಒಂದು ಸ್ಲೀವ್ ಕಟಿಂಗು. ಇದರಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ರು ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇಲ್ಲಿ ಸ್ವಲ್ಪ ಕ್ರಾಸ್ ಆಗಿ ಕೂಡ ನೀವು ತಗೋಬೋದು. ಇಲ್ಲಿ ಬಫ್ ಕೊಟ್ಟಾಗ ನಿಮ್ಗೆ ಇಲ್ಲಿ ಶಾರ್ಟೇಜ್ ಬರೋ ಚಾನ್ಸಸ್ ಇರುತ್ತೆ. ಇಲ್ಲಿ ಸ್ವಲ್ಪ ಕ್ರಾಸ್ ಆಗೋದು ತಗೊಳ್ಳಿ. ಇವರಿಗೆ ನಾನು ಇಲ್ಲಿ ಕ್ರಾಸ್ ಆಗಿ ತಗೊಳ್ತಾ ಇಲ್ಲ, ಅವರಿಗೆ ಇಲ್ಲಿ ನಾನು ಸ್ಟ್ರೈಟಾಗಿ ತಗೊಳ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಕ್ರಾಸ್ ಆಗಿ ತಗೊಳ್ಳೋದ್ರಿಂದ ನಿಮಗೆ ಪರ್ಫೆಕ್ಟಾಗಿ ಸ್ಲೀವ್ಸ್ ಅನ್ನೋದು ಬರುತ್ತೆ. ಸೊ ಒಬ್ಬೊಬ್ಬರು ಒಂದೊಂದು ಥರ ಬ್ಲೌಸಸ್ನ ಇಷ್ಟಪಡ್ತಾರೆ. ನಾವೆಲ್ಲರಿಗೂ ಒಂದೇ ಥರ ಕಟ್ ಮಾಡ್ತೀವಿ ಅಂದರೆ ಆಗೋದಿಲ್ಲ. ಹಾಗಾಗಿ ನಾನು ಸ್ವಲ್ಪ ಚೇಂಜಸ್ನ ಮಾಡ್ಕೊಂಡಿದ್ದೀನಿ. ಎಷ್ಟು ಈಗ ಇದಕ್ಕೆ ಪೀಸ್ ಕಟ್ಟಿದ್ದಾದಮೇಲೆ ನಾನು ಫ್ರಂಟ್ ಪಾರ್ಟ್ನ ಶೇಪ್ನ ಕಟ್ ಮಾಡ್ಕೊಳ್ತೀನಿ. ಕ್ಲಿಯರ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಇದನ್ನೇ ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕೊಂಡು ಕಟ್ ಮಾಡ್ಕೊಳ್ಳೋದು. ನೋಡಿ, ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕೊಂಡು ನಾನು ಇಲ್ಲಿ ಕಟ್ ಮಾಡ್ತೀನಿ. ನನ್ನ ಮೇನ್ ಫ್ಯಾಬ್ರಿಕ್ ಸ್ವಲ್ಪ ದೊಡ್ಡದಾಗಿದೆ, ಕಟ್ ಮಾಡ್ಕೊಂಡು ಬರ್ತೀನಿ ನಾನು. ನೋಡಿ, ಮೇನ್ ಫ್ಯಾಬ್ರಿಕ್ ಕಟ್ ಮಾಡಿದಾಯಿತು. ಈಗ ಸ್ಟಿಚಿಂಗ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, ನಾನು ಇಲ್ಲಿ ಕ್ಯಾನ್ವಾಸ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾವೇನು ಪೇಪರ್ ಡ್ರಾಫ್ಟಿಂಗ್ ಮಾಡಿರ್ತೀವೋ ಅದನ್ನು ಇಟ್ಟು ಈ ರೀತಿ ನೆಕ್ ಶೇಪ್ನ ನಾವು ಕಟ್ ಮಾಡ್ಕೋಬೇಕು. ಸೊ ಕಟ್ ಮಾಡಿಕೊಂಡ್ರೆ ನಮಗೆ ನೆಕ್ ಶೇಪ್ ಅನ್ನೋದು ಪ್ರಾಪರಾಗಿ ಬರುತ್ತೆ. ಫ್ರಂಟಲ್ಲಿ ನಾನು ನೆಕ್ ಕಟ್ ಮಾಡಿರಲಿಲ್ಲ, ಈಗ ಕಟ್ ಮಾಡಿಕೊಂಡು ಕ್ಯಾನ್ವಾಸ್ ಮೇಲಿಟ್ಟು ಅದೇ ರೀತಿ ಟ್ರೇಸ್ನ ಮಾಡಿಕೊಂಡ್ರೆ ನಿಮಗೆ ನೆಕ್ ಅನ್ನೋದು ರೆಡಿ ಆಗಿಬಿಡುತ್ತೆ. ನೋಡಿ, ಈ ರೀತಿ ಕಟ್ ಮಾಡ್ಕೊಂಡಿದ್ದಾಯಿತು. ಈಗ ಸ್ಲೀವ್ಸ್ಗೆ ಪೀಸ್ನ ಅಟ್ಯಾಚ್ ಮಾಡಿದ್ದೀನಿ. ಈಗ ಫ್ರಂಟ್ ಶೇಪ್ನ ಕೊಟ್ಟು ಅದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೊಳ್ತೀನಿ. 1/2 ಇಂಚು ಮಾಮೂಲಿಯಾಗಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತೀವಲ್ಲ ಅದೇ ರೀತಿ. ಸೊ ಇದು ಗೊತ್ತಿರೋದೆ.
ನೀಟಾಗಿ ನಾನು ಯಾವುದೇ ರೀತಿ ರಿಂಕಲ್ ಬರ್ದಿರೋ ನೀಟಾಗಿ ನೀವು ಅಟ್ಯಾಚ್ನ ಮಾಡ್ಕೋಬೇಕಾಗತ್ತೆ. ಈ ರೀತಿ ನೀಟಾಗಿ ಅಟ್ಯಾಚ್ನ ಮಾಡ್ಕೊಳ್ಳಿ. ಸೊ ನನಗೆ 42 ಸೈಜ್ದು ಪ್ರಿನ್ಸಸ್ ಕಟ್ಟು ಮತ್ತು ಕಟೋರಿ ಬ್ಲೌಸು ಕೇಳಿದ್ದೀರಾ, ಕಮೆಂಟ್ ಮಾಡಿ. ಸುಮಾರಷ್ಟು ಸಲ ಕಮೆಂಟ್ ಮಾಡಿದ್ದೀರಾ. ಖಂಡಿತವಾಗ್ಲೂ ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ಈ ವೀಕಲ್ಲೇ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಸೊ ಬೇಜಾರು ಮಾಡ್ಕೋಬೇಡಿ, ಸ್ವಲ್ಪ ಹುಷಾರಿಲ್ಲದೆ ಇರೋ ಕಾರಣ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗ್ತಿರ್ಲಿಲ್ಲ, ಹಾಗಾಗಿ ಲೇಟ್ ಆಯಿತು. ಸೊ ನಾನು ಖಂಡಿತವಾಗ್ಲೂ 42 ಸೈಜ್ದು ಪ್ರಿನ್ಸಸ್ ಕಟ್ಟು ಮತ್ತು ಕಟೋರಿದು ಹೇಳ್ಕೊಡ್ತೀನಿ. ನೋಡಿ, ಇದು 40 ಸೈಜ್ದಾಗಿರೋದ್ರಿಂದ 40 ಸೈಜ್ ಯಾರಿಗೆಲ್ಲ ಬೇಕೋ ಪ್ರಿನ್ಸಸ್ ಕಟ್ಟಲ್ಲಿ ನೀವು ಇದನ್ನು ಟ್ರೈ ಮಾಡ್ಬೋದು. ಫಿಟ್ಟಿಂಗ್ ಪರ್ಫೆಕ್ಟಾಗಿ ಬರುತ್ತೆ. ಸೊ ಪ್ರೊಫೆಷನಲ್ ಮೆಥಡಲ್ಲಿ ನಾನು ಇಲ್ಲಿ ಕಟ್ ಮಾಡಿರುವಂಥದ್ದು. ಸೊ ವಿಡಿಯೋ ಸ್ವಲ್ಪ ಲೆಂತಿ ಆಗಿರ್ಬೋದು, ವಿಡಿಯೋನೆಲ್ಲೂ ಸ್ಕಿಪ್ ಮಾಡಿದೆ ನೋಡಿ, ಯಾಕಂದರೆ ಪ್ರತಿಯೊಂದು ಪಾಯಿಂಟು ಇಂಪಾರ್ಟೆಂಟಾಗಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಯಾವ ರೀತಿ ನಾವು ಶೋಲ್ಡರ್ನ ಮೈನಸ್ ಮಾಡ್ಕೋಬೇಕು, ಯಾವ ರೀತಿ ಲೂಸಿಂಗ್ನ ಎಷ್ಟು ಸೈಜ್ಗೆ ಯಾವ ರೀತಿ ನಾವು ಲೂಸಿಂಗ್ನ ಆ್ಯಡ್ ಮಾಡ್ಕೋಬೇಕು ಅಂತ ಡೀಟೇಲ್ಡಾಗಿ ಹೇಳ್ಕೊಟ್ಟಿದ್ದೀನಿ. ಸೊ ಐ ಹೋಪ್ ನಿಮಗೆಲ್ಲ ಯೂಸ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆಲ್ಲ ಯೂಸ್ ಆಗಿದ್ದರೆ ಯಾರಿಗಲ್ಲ ಸೊ ಒಂದು ಲೈಕ್ ಮಾಡಿ ವಿಡಿಯೋಗೆ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಿಮ್ಮ ಫ್ಯಾಮಿಲಿಯಲ್ಲಿ ಫ್ರೆಂಡ್ಸಲ್ಲಿ ಯಾರಾದರೂ ಸ್ಟಿಚಿಂಗ್ ಕಲಿತಾ ಇದ್ದಾರೆ, ಅವ್ರಿಗೆ ಯೂಸ್ ಆಗಂಗಿದ್ರೆ ಈ ವಿಡಿಯೋನ ಶೇರ್ ಮಾಡಿ. ನೋಡಿ, ನೆಕ್ಕಿಗೆ ಕ್ಯಾನ್ವಾಸ್ನ ಕೊಟ್ಟರೆ ಫಿನಿಶಿಂಗ್ ಎಷ್ಟು ನೀಟಾಗಿ ಬಂದಿದೆ ಅಂತ. ಸೊ ಈ ರೀತಿ ಫಿನಿಶಿಂಗ್ ಎಲ್ಲ ಆದಮೇಲೆ ಬ್ಯಾಕಿಗೂ ನಾನು ಕ್ಯಾನ್ವಾಸ್ನ ಅಟ್ಯಾಚ್ ಮಾಡ್ತೀನಿ. ಸೊ ನೋಡಿ, ಕ್ಯಾನ್ವಾಸ್ಗೆ ನಾನು ಈ ರೀತಿ ಕಟ್ ಮಾಡ್ಕೊಂಬಿಟ್ಟೆ. ಈ ರೀತಿ ಕಟ್ ಮಾಡಿಕೊಂಡ್ರೆ ನಮಗೆ ನೀಟಾಗಿ ಸೆಟ್ ಆಯಿತು. ಕ್ಯಾನ್ವಾಸು ನೀಟಾಗಿ ನ್ಯಾಚಸ್ ಇಟ್ಕೊಂಡ್ರೆ ನೋಡಿ ಈ ರೀತಿ ತುಂಬಾ ಚೆನ್ನಾಗಿ ನೆಕ್ ಶೇಪ್ ಅನ್ನೋದು ಬಂತು. ಈಗ ನೋಡಿ, ಪ್ರಿನ್ಸಸ್ ಕಟ್ನ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. 1/2 ಇಂಚ್ ಏನು ನಾವು ಮಾರ್ಜಿನ್ ಬಿಟ್ಟಿರ್ತೀವೋ ಸೇಮ್ 1/2 ಇಂಚಿಗೆ ನಾವು ಸ್ಟಿಚ್ನ ಹಾಕ್ಕೋಬೇಕು. ಎರಡೂ ಕಡೆನೂ ನಾವು ಪ್ರಿನ್ಸಸ್ ಕಟ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಓವರ್ಲಾಕ್ ಮಾಡ್ತಾ ಇಲ್ಲ. ಪ್ರಿನ್ಸಸ್ ಕಟ್ನ ಈ ರೀತಿ ಓಪನ್ ಮಾಡಿ ಐರನ್ನ ಮಾಡ್ಕೊಂಡು ಬರ್ತೀನಿ. ನೋಡಿ, ಐರನ್ ಮಾಡಿದ್ದಾಯಿತು. ಒಂದು 1/2 ಇಂಚ್ ಎಕ್ಸ್ಟ್ರಾ ಅನ್ನಿಸ್ತು ಫ್ರಂಟಲ್ಲಿ, ಸೊ ಅದನ್ನು ಕಟ್ ಮಾಡಿಕೊಂಡೆ. ಈಗ ಉಕ್ಪಟ್ಟೆ ಐಪಟ್ಟಿನ ಸ್ಟಿಚ್ ಮಾಡ್ತೀನಿ. ಉಕ್ಪಟ್ಟೆ ಐಪಟ್ಟಿ ಸ್ಟಿಚ್ ಮಾಡೋ ಮೆಥಡು ನಾನು ಸುಮಾರಷ್ಟು ವೀಡಿಯೋಗಳಲ್ಲಿ ನಿಧಾನವಾಗಿ ಹೇಳ್ಕೊಟ್ಟಿದ್ದೀನಿ. ಸೊ ಸ್ಟಿಚಿಂಗ್ ವೀಡಿಯೋ ಫಾಸ್ಟ್ ಆಗಿರ್ಬೋದು, ನೀವೊಂದು ಸಲ ಅಂದರೆ 2 ಸಲ ನೋಡಿ ವೀಡಿಯೋನ ಅರ್ಥ ಆಗುತ್ತೆ. ಕಟ್ಟಿಂಗ್ ವೆರಿ ಇಂಪಾರ್ಟೆಂಟು. ಕಟ್ಟಿಂಗ್ ನೀವು ಮಾಡಿಕೊಂಡ್ರೆ ಸ್ಟಿಚಿಂಗ್ ಈಸಿಯಾಗಿ ಮಾಡ್ಬೋದು. ಸ್ಟಿಚಿಂಗು ಯಾವ ರೀತಿ ಮಾಡ್ತಿದ್ದೀನಿ ನಾನು ಅಂತ ಒಂದು ಸಲ ನೀವು ನೋಡಿದ್ರೆ, ಕಣ್ಣು ಆಡಿಸಿದ್ರೆ ಗೊತ್ತಾಗ್ಬಿಡುತ್ತೆ. ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಫ್ರಂಟು ಬ್ಯಾಕಲ್ಲಿ ನಿಮಗೆ ಡಿಫ್ರೆನ್ಸ್ ಎಷ್ಟು ಬರುತ್ತೆ ಅಂತ. ಈಗ ನಾನು ಪಟ್ಟಿನ ರೆಡಿ ಮಾಡಿಕೊಂಡು ವೇಸ್ಟಿಗೆ ಪಟ್ಟಿನ ಕೊಡ್ತಾಯಿದ್ದೀನಿ. ಈ ರೀತಿ ನೀಟಾಗಿ ಅಟ್ಯಾಚ್ ಮಾಡಿಕೊಂಡ್ರೆ ನಮಗೆ ಫ್ರಂಟ್ ಪಾರ್ಟ್ ಅನ್ನೋದು ಕಂಪ್ಲೀಟಾಗಿ ರೆಡಿ ಆಗಿಬಿಡುತ್ತೆ. ನಿಮ್ಗೆ ಈ ಒಂದು ಕಟ್ಟಿಂಗಲ್ಲಿ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಖಂಡಿತ ನಾನು ನಿಮ್ಮ ಡೌಟ್ನ ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೋಡಿ, ಶೋಲ್ಡರ್ ಅಟ್ಯಾಚು ನಾನು ಈ ರೀತಿ ಮಾಡ್ತಿದ್ದೀನಿ. ತುಂಬಾ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ. ಕ್ಯಾನ್ವಾಸ್ ಮೇಲೆ ಬರಲಿಲ್ಲ, ನಾನು ಅಲ್ಲಿಗೆ ಸ್ಟಾಪ್ ಮಾಡಿದೆ. ಟರ್ನ್ ಮಾಡಿದ್ರೆ ನೀಟಾಗಿ ನೋಡಿ ಈ ರೀತಿ ಬಂದಿದೆ. ನೆಕ್ ಶೇಪ್ ಅನ್ನೋದು ಚೆನ್ನಾಗಿ ಬಂತು. ಇಷ್ಟು. ಈಗ ಸ್ಲೀವ್ಸ್ನ ನಾನು ಸ್ವಲ್ಪ ಫ್ರಿಲ್ ಕೊಡಬೇಕು ಅಂದ್ಕೊಂಡೆ, ಸ್ವಲ್ಪ ಫ್ರಿಲ್ನ ಕೊಟ್ಟು ರೆಡಿ ಮಾಡ್ತಾಯಿದ್ದೀನಿ. ನೋಡಿ, ಈಸಿಯಾಗಿ ನಾವು ಸ್ಲೀವ್ನು ಕೂಡ ರೆಡಿ ಮಾಡ್ಕೋಬೋದು. ಯಾರೆಲ್ಲ ಹೊಸ್ದಾಗಿ ನಾನು ವೀಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಸುಮಾರಷ್ಟು ವೀಡಿಯೋಗಳು ತುಂಬಾ ಯೂಸ್ಫುಲ್ ಆಗಿರುವಂಥ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ವೀಡಿಯೋ ಎರಡೂ ಒಟ್ಟಿಗೆ ಹಾಕಿದ್ದೀನಿ. ಯಾರಿಗೆಲ್ಲ ಕನ್ಫ್ಯೂಷನ್ ಇದೆಯೋ, ಕಟ್ಟಿಂಗ್ ಬರುತ್ತೆ ಸ್ಟಿಚಿಂಗ್ ಬರಲ್ಲ, ಇಲ್ಲ ಸ್ಟಿಚಿಂಗ್ ಬರುತ್ತೆ ಕಟ್ಟಿಂಗ್ ಬರಲ್ಲ ಅನ್ನೋರು, ನಾನು ವೀಡಿಯೋಸ್ ನೋಡಿದ್ರೆ ನಿಮಗೆ ಕಟ್ಟಿಂಗು ಸ್ಟಿಚಿಂಗ್ ಎರಡೂ ಒಂದರಲ್ಲೇ ಅಪ್ಲೋಡ್ ಮಾಡಿರೋದ್ರಿಂದ ನಿಮಗೆ ಕನ್ಫ್ಯೂಸ್ ಅನ್ನೋದಾಗೋದಿಲ್ಲ. ನೀಟಾಗಿ ನೀವು ಕಲಿಬೋದು. ನೋಡಿ ಎಷ್ಟು ನೀಟಾಗಿ ಬಂತು ಅಂತ. ಈಗ ನಾನು ಓವರ್ಲಾಕ್ ಮಾಡಿಕೊಂಡು ಸೈಡ್ ಫಿಟ್ಟಿಂಗ್ನ ಕೊಡ್ತೀನಿ. ಸೈಡ್ ಫಿಟ್ಟಿಂಗ್ ಕೊಟ್ಟರೆ ಬ್ಲೌಸು ಮುಗೀತು. 3ರಿಂದ 4 ಸ್ಟಿಚ್ನ ಹಾಕ್ಕೊಂಡು ಓವರ್ಲಾಕ್ ಮಾಡಿಕೊಂಡ್ರೆ ಸೈಡ್ ಫಿಟ್ಟಿಂಗ್ ಅನ್ನೋದು ಮುಗಿಯುತ್ತೆ. ಈ ರೀತಿ ನಾನು ಬ್ಲೌಸ್ನ ರೆಡಿ ಮಾಡಿಕೊಂಡೆ. ತುಂಬಾ ಚೆನ್ನಾಗಿತ್ತು ಬ್ಲೌಸು. ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ವಿಡಿಯೋಗೆ ಒಂದು ಲೈಕ್ನ ಮಾಡಿ. ವೇಸ್ಟ್ ನೋಡಿ, ನನಗಿನ್ನು ಸ್ವಲ್ಪ ಎಕ್ಸ್ಟ್ರಾ ಬರ್ತಿತ್ತು, ನಾನು ಆಗ ಇನ್ನೂ ಒಂದು ಸ್ಟಿಚ್ನ ಹಾಕ್ಕೊಂಡೆ. ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ತುಂಬಾ ಧನ್ಯವಾದಗಳು. ವಿಡಿಯೋಗೆ ಲೈಕ್ ಕೊಡಿ.